ಮಾಸ್ಟರ್ ಮಾತಾಡಿ. ಜಯಲಕ್ಷ್ಮಿ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ಸರ್. ನಮಸ್ತೆ ಸರ್ ಮೇಡಮ್, ನಮಸ್ತೆ. ಏ, ಎಷ್ಟು ಚೆನ್ನಾಗಿತ್ತು ಅಂದ್ರೆ ಸರ್ ನೀವ್ ಹೇಳಿದ್ದು ಇದ್ರದ್ದು ಕೃಷ್ಣ ಭೀಷ್ಮಾಚಾರ್ಯರ ಒಳಗಡೆ ಸೇರಿ ಮಾತಾಡ್ಸಿದ್ದಲ್ಲ, ಇವತ್ತು ನಿಮ್ಮೊಳಗಡೆ ಸೇರಿ ಹೇಳಿದ್ರಲ್ಲ ಅದು ನಿಜವಾದ ಇದು ಸರ್. ನಿಜ ಸರ್. ಅದು ನಾನ್ ಹಂಗ ಅನ್ಕಂತಿದ್ದೆ, ನಮ್ಮೊಳಗಿಂದ ಯಾರು ಹೇಳ್ತಾರಲ್ಲ, ಏನಾದ್ರೂ ಒಂದ್ ಇಂಟ್ಯೂಷನ್ ಬಂದಾಗ ನಮ್ಮೊಳಗಿಂದ ಯಾರೋ ಹೇಳ್ತಾರಲ್ಲ ಯಾರಿದು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಉತ್ತರ ಇವತ್ತು ಸಿಕ್ತು ಸರ್ ನನಗೆ. ಅದು ಶ್ರೀ ಕೃಷ್ಣನೇ ನಮ್ಮ ಒಳಗಿಂದ ಹೇಳ್ಸೋದು ಅಂತ. ಮತ್ತೆ ಇನ್ನೊಂದು ಸರ್, ನನಗೆ ಧ್ಯಾನದಲ್ಲಿ ಗರ್ಭದಲ್ಲಿ ಒಂದು ಶಿಶು ನನ್ನನ್ನು ನೋಡ್ತಾ ಇದೆ. ನನಗ್ ಕಾಣಿಸ್ತಾ ಇದೆ ಅದು. ಮುಖ ಕಾಣಿಸ್ತಾ ಇಲ್ಲ, ತಾಯಿ ಹೊಟ್ಟೆ ಕಾಣಿಸ್ತಾ ಇದೆ, ಅದ್ರೊಳಗಡೆ ಇರೋ ಮಗು ಓಡಾಡ್ತಾ ಇದೆ. ಅದು ನೋಡಿದ ತಕ್ಷಣ ಆ ಗರ್ಭದೊಳಗನೆ ಕೂತು ಧ್ಯಾನ ಮಾಡ್ತಾ ಇದೆ ಸರ್. ಗರ್ಭದೊಳಗನೆ ಧ್ಯಾನ ಮಾಡ್ತಾ ಇದೆ. ಅದು ನನಗೆ ಆ ಧ್ಯಾನದಲ್ಲಿ ಆತರ ಬಂತು. ಅದೇ ಟೈಮಿಗೆ ನೀವು ಈ ಪರೀಕ್ಷೆ ಇದು ಉತ್ತರದು ಗರ್ಭನ ರಕ್ಷಣೆ ಮಾಡಿದ್ರಲ್ಲ ಶ್ರೀಕೃಷ್ಣ, ಅದು ಮುಂಚೆನೆ ನನಗ್ ಬಂತೇ ಏನೋ ಸರ್ ಅದು. ಏನು ಕಾಕತಾಳೀಯ ಸರ್ ಇದು ಅಂತ ಅನಿಸ್ಬಿಡ್ತು ನನಗೆ. ಆಮೇಲೆ ಅದೊಂದು ಅದಂಗಾಯ್ತು. ಮತ್ತೆ ಅದೇ ಇವ್ರು ಕುಂತಿ ದೇವಿದು ಗರ್ಭ ಧರಿಸಿರ್ತಾರಲ್ಲ, ಅದು ಒಂದು ಅಲ್ಲಿಗೂ ಲಿಂಕು ಚೆನ್ನಾಗಿತ್ತು ಸರ್. ನಿಜವಾಗ್ಲೂ ನಾವೇ ಧನ್ಯವಂತರು. ನನಗೆ ಆತರ ಮುಂಚೆನೆ ಅನ್ಸಿದ್ದು ಅಲ್ಲಿಗೆ ಆ ತಕ್ಷಣಕ್ ಬಂತಲ್ಲ. ಶ್ರೀಕೃಷ್ಣ ಪರಮಾತ್ಮ ನಮಗೆ ಏನೇ ಇಂಟ್ಯೂಷನ್ ಬಂದ್ರು ಬಂದು ನಮ್ಮೊಳಗೆ ಸೇರಿ ಹೇಳಿಸ್ತಾರೆ ಅನ್ನೋದು ಇದು ನಿಜ. 100ಕ್ಕೆ 200% ಸತ್ಯ ಸರ್. ತುಂಬಾ ಚೆನ್ನಾಗಿದೆ. ಖುಷಿ ಅಂದ್ರೆ ಆ ಆನಂದನ ನಿಜವಾಗ್ಲೂ ತಡ್ಕೊಳಕ್ ಆಗ್ತಾ ಇಲ್ಲ. ಚೆನ್ನಾಗಿದೆ ಸರ್. ಅದ್ರ ತಕ್ಕನಾಗಿ ನೀವು ನಮ್ಗೆ ಹೇಳ್ತಾ ಇದ್ದೀರಾ. ಆ ಶ್ರೀಕೃಷ್ಣ ಪರಮಾತ್ಮನೇ ನಿಮ್ಮೊಳಗೆ ಸೇರಿ ನಮ್ಗೆ ಎಲ್ಲಾ ಜ್ಞಾನನ ಕೊಡ್ತಾ ಇದ್ದಾರೆ. ಅಗಾಧವಾದ ಜ್ಞಾನನ ಕೊಡ್ತಾ ಇದ್ದೀರಾ ಸರ್. ನಿಜವಾಗ್ಲೂ ನಾವೇ ಪುಣ್ಯವಂತರು. ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇದೇ ತರ ಎಲ್ರಿಗೂ ಈ ತರ ಒಂದು ಜ್ಞಾನ ಎಲ್ರಿಗೂ ಸಿಗ್ಬೇಕು, ಆ ಭಾಗ್ಯ ಎಲ್ರಿಗೂ ಸಿಗ್ಬೇಕು ಅನ್ನೋದೊಂದು ಆಸೆ ಸರ್. ಥ್ಯಾಂಕ್ ಯು ಸರ್. ಚೆನ್ನಾಗಿತ್ತು. ಚೆನ್ನಾಗಿ ಹೇಳಿದ್ರಿ. ಚೆನ್ನಾಗಿದೆ. ಜಯಲಕ್ಷ್ಮಿ ಮೇಡಮ್ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಕರೆಕ್ಟ್. ತುಂಬಾ ಚೆನ್ನಾಗಿ ಇವತ್ತೊಂದ್ ದಿನ ಹೊಸ ವರ್ಷದಲ್ಲಿ ಈ ಕೃಷ್ಣ ಪರಮಾತ್ಮ ಒಳಗಡೆನೆ ಬರುವಂತ ವಿಷನ್ಗಳನ್ನ ಈಚೆಗೆ ತಂದಾಗಾಯ್ತು. ಪ್ರತಿಯೊಬ್ಬರಿಗೂನು ಕೃಷ್ಣ 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 ಅಂತ ಪಾಲನೆ ಮಾಡ್ತಾ ಇರ್ತಾರೆ ಎಲ್ಲಾರು. ಈ ಒಂದು ಬುಡಕೆಸದಲ್ಲಿ ಹೌದೌದು. ಎಲ್ಲಾರ್ಗುನು ಮನದಲ್ಲಿ ಒಳಗಡೆಯಿಂದ ತಂದ್ರಿ. ಗರ್ಭದಲ್ಲಿರುವಂತ ಆ ವಿಷನ್ ಬಂದಿರೋದ್ ನೋಡಿ ನಿಮ್ಗೆ ಹೇಗೆ ಅಂತಂದ್ರ ಧ್ಯಾನದಲ್ಲಿ ಬಂದಿದೆ. ಅದೇ ಸಮವಾಗಿ ಕೂಡ ಇವತ್ತು ನಿಜವಾಗ್ಲೂ ಕೂಡ ಒಂದು ಅದ್ಭುತ. ಯಾಕಂತಂದ್ರ ಈ ಧ್ಯಾನನೇ ಅಂತ ಪವರ್. ಹೇಗೆ ಅಂತಂದ್ರ ಏನ್ ಅನ್ಕೋತೀವಿ ಖಂಡಿತ ಅದ್ ಹಾಗೆ ಆಗುತ್ತೆ. ಅದು ವಿಷನ್ ಕೂಡ ಬರ್ತಾ ಇರುತ್ತೆ, ಕನ್ಸಲ್ಲಿ ಬರ್ತಾ ಇರುತ್ತೆ. ಖಂಡಿತ ಮೇಡಮ್ ತುಂಬಾ ಅದ್ಭುತವಾಗಿ ನಿಮ್ಗೆ ವಿಷನ್ ಬಂದಿದೆ. ಚೆನ್ನಾಗಿತ್ತು ಮೇಡಮ್. ಒಳ್ಳೆ ವಿಷನ್ ಚೆನ್ನಾಗಿ ತಿಳಿಸ್ಕೊಟ್ರಿ ಸರ್. ನಮಸ್ತೆ ಸರ್. ಚೆನ್ನಾಗಿ ತಿಳಿಸ್ಕೊಟ್ರಿ. ಈ ಒಂದು ಭಾಗವತ ನಾನು ನಾನು ಕೇಳ್ತಿದ್ದ ಬಿಡ್ತಿದ್ದ ಯೋಗ ನಿದ್ರೆ ಕೊಟ್ಟಿದ್ವಿ. ಇವತ್ತಂತೂ ಎಳಿತೈತೆ ಇಲ್ಲ ಇಲ್ಲ ಬೇಡ ಬೇಡ ಸ್ವಲ್ಪ ಬರೆಯೋದು ಬರ್ಕತಾ ಇದ್ರೆ ಹೋಗ್ತಾ ಇರುತ್ತ ಕೃಷ್ಣ ಸಂದೇಶಗಳೆಲ್ಲ. ಕೃಷ್ಣ ಆ ಚಂದ್ರನಂತ ಹೊಳಿತಾ ಇರುತ್ತೆ. ಆ ಹೊಳಿತಾ ಇರತ್ತ ಅದೇ ತರ ನೀವು ಕೂಡ ಹೊಳಿತಾ ಇದ್ದಾರೆ ಇವತ್ತು. ಖಂಡಿತ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಸುಜಾತ ಮಾಸ್ಟರ್. ನಮಸ್ತೆ. ನಮ್ ಬೆಣ್ಣೆ ಕೃಷ್ಣನಿಗೆ ನಮಸ್ತೆ. ನಮಸ್ತೆ ಮಾಸ್ಟರ್ಸ್ ಎಲ್ಲರಿಗೂನು. ಎಲ್ಲರಿಗೂ ನಮಸ್ತೆ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಆದ್ರೆ ಭಗವದ್ಗೀತೆಯಲ್ಲಿ ಇದು ಬಂದಿತ್ತಲ್ವಾ ಪಾಯಿಂಟ್ಸ್ ಸರ್? ಇಲ್ಲ ಇಲ್ಲ ಇಲ್ಲ, ಆ ಬಾಳೆಹಣ್ಣಿಂದ ಬಂದಿದೆ ಅನಿಸುತ್ತೆ. ನೀವ್ ಹೇಳಿದ್ದೀರಾ ಅನಿಸುತ್ತೆ ನನಗೆ. ಅದೇ ಕುಂತಿ ಬಗ್ಗೆ ಇರ್ಬೋದು, ಪಾಂಡರಾಜ ಬಗ್ಗೆ ಇರ್ಬೋದು, ತುಂಬಾ ಚೆನ್ನಾಗಿ ಅದ್ಭುತ ಕೊಟ್ರು ಸರ್. ಇನ್ನು ಇಂಟ್ರೊಡಕ್ಷನ್, ಇನ್ನು ಭಾಗವತದ ಆರಂಭ ಇದೆ. ಈ ಇಂದ ಅದು ವಾಪಸ್ ಹೋಗ್ತದೆ ಹಿಂದಕ್ಕೆ. ಸೂಪರ್ ಆಗಿ ಹೇಳ್ತೀರಿ. ವಚನ ಹೇಳ್ಬೋದಾ ಸರ್? ಹೇಳ್ಬೋದು.
ಜೈ ಶ್ರೀ ಕೃಷ್ಣ ಪರಮಾತ್ಮ. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಅವರು. ಅಕ್ಕ ಮಹಾದೇವಿ ಅವ್ರ ವಚನ ಹೇಳ್ತೀನಿ. ಆ ಅಕ್ಕ ಮಹಾದೇವಿ ಯಾವಾಗ ತಮ್ಮ ತಂದೆ ತಾಯಿಗಳನ್ನ ಗುರುಗಳನ್ನ ಊರನ್ನು ಬಿಟ್ಟು ಮನೆಯನ್ನ ಬಿಟ್ಟು ಕಲ್ಯಾಣದತ್ತ ಪ್ರಯಾಣ ಮಾಡುತ್ತಾ ಹೋಗ್ತಾಳಲ್ಲ, ಅವಾಗ ಇದನ್ನ ಅನ್ಕೋತ ಹೋಗ್ತಾಳ್ರಿ ವಚನ. ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ಚಿಲಿಪಿಲಿ ಎಂದೋದುವ ಗಿಳಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಸರವೆತ್ತಿ ಪಾಡುವ ಕೋಗಿಲೆಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಎರಗಿ ಬಂದಾಡುವ ದುಂಬಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಕೊಳಲ ತಡಿಯೊಳಾಡುವ ಹಂಸಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಗಿರಿಗ್ವರದೊಳಾಡುವ ನವಿಲುಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಚನ್ನಮಲ್ಲಿಕಾರ್ಜುನ ಚನ್ನಮಲ್ಲಿಕಾರ್ಜುನ ನೆಲ್ಲಿಹನೆಂಬುದು ನೀವು ಹೇಳಿರೆ ನೀವು ಹೇಳಿರೆ ಅಂತ ಹೇಳಂತಾರ್ರಿ ಅವ್ರ. ಅಂದ್ರ ವೇದಗಳನ್ನ ಓದುವಂತ ಪಂಡಿತರೆಂಬ ಗಿಳಿಗಳಿರೆ, ನೀವು ದೇವನನ್ನ ನೋಡಿದ್ದೀರಾ? ಮಧುರವಾಗಿ ಭಜನೆಯ ಪದಗಳನ್ನು ಹಾಡುವ ಗಾಯಕರೆಂಬ ಕೋಗಿಲೆಗಳೇ, ನೀವು ನಿಜವಾಗಿಯೂ ದೇವರನ್ನು ಕಂಡಿದ್ದೀರಾ? ಮಕರಂದವನ್ನಿಂಪಿ ಮತ್ತೇರಿಸುತ್ತುವ ತುಂಬಿಗಳಂತೆ ಇರುವಂತಹ ಆವೇಶಭರಿತ ಭಕ್ತಿ ಮಾಡುವ ಭಕ್ತಿ ಯೋಗಿಗಳೆಂಬ ಭ್ರಮರವರೇ, ನೀವು ಸತ್ಯವಾಗಿ ದೇವನನ್ನ ಸಂದರ್ಶಿಸಿದ್ದೀರೇನು? ಆಧ್ಯಾತ್ಮ ಸರೋವರದಲ್ಲಿ ನಿತ್ಯಾನಿತ್ಯದ ತತ್ವವ ಭೇದವನ್ನು ಮಂಕನ ಮಾಡುತ್ತಾ ಕೇವಲ ಆತ್ಮನಂದನದಲ್ಲಿ ತಲ್ಲೀನರಾದ ರಾಜಯೋಗಿಗಳೆಂಬ ಹಂಸಗಳಿರ, ನೀವೇನಾದರೂ ದೇವನನ್ನ ಕಂಡಿದ್ದೀರೇನ್ರಿ? ಗಿರಿಗಹ್ವೇರಲ್ಲೆದ್ದು ಉಸಿರು ಕಟ್ಟಿ ತಪಸ್ಸು ಮಾಡಿ ಹಠಯೋಗ ಸಾಧಿಸಿದ ತಪಸ್ಸಿಗಳೆಂಬ ನವಿಲುಗಳೇ, ನೀವೇನಾದರೂ ಕೂಡ ದೇವನನ್ನು ಸಂದರ್ಶಿಸಿದ್ದೀರೇನು? ನೀವು ನೋಡಿದ್ದೀರೇ? ನನಗೂ ಹೇಳಿರಿ. ಇಲ್ಲ 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 ಇಲ್ಲವೇ ಇಲ್ಲ, ನೀವು ನಿಜಕ್ಕೂ ಕಂಡಿಲ್ಲ, ನಿಮ್ಮದು ವ್ಯರ್ಥ ಸಾಧನೆ ಎಂದು ಅಕ್ಕ ಆಶ್ರಮವಾಸಿಗಳಿಗೆ ಪ್ರಶ್ನೆ ಮಾಡಲು ಸಾಕು. ಅವರ ವ್ಯರ್ಥ ಸಾಧನೆಯನ್ನು ಕಂಡು ನಿರಾಶೆಗಳಾಗಿರಲು ಸಾಕು. ಗಿಳಿ ಕೋಗಿಲೆ ದುಂಬಿ ಹಂಸ ನವಿಲುಗಳಲ್ಲಿ ಅಕ್ಕ ತನ್ನ ಪ್ರತಿಭಾಜಾಕ್ಷುವಿನಿಂದ ದೇವರನ್ನು ಕಂಡಿದ್ದರು. ಅವು ಮಾತ್ರ ತಮ್ಮಲ್ಲಿ ದೇವನಿದ್ದಾನೆ ಎಂದು ಕಂಡಿರಲಾರವು. ಅವುಗಳಂತಿರುವ ಈ ಕುಟೀರವಾಸಿಗಳು ಸಹ ಶಿವನ ನಿಜದ ನಿಲುವನ್ನು ಅರಿತಂತೆ ಕಾಣುವುದಿಲ್ಲ ಎಂದು ತಿಳಿದು ಅಕ್ಕ ತನ್ನ ಪ್ರಯಾಣವನ್ನ ಮುಂದೆ ಸಾಗಿಸ್ತಾಳೆ. ಎಷ್ಟು ಅರ್ಥಗರ್ಭಿತವಾದ ವಚನ ನೋಡಿ ಇದು. ಚೆನ್ನಾಗಿದೆ. ಸೂಪರ್ ಸೂಪರ್. ನಾವು ಅರುಣ್ ಕುಮಾರ್ ಸರ್ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮನ್ ಕಾಣ್ತಿದ್ದೇವೆ. ನಾವು ನೋಡಿದ್ದೀವಿ ದೇವರನ್ನ, ನಾವು ಕಂಡೀವಿ. ಕೃಷ್ಣ ಹೇಳ್ಬಿಡ್ರಿ ಹಂಗಾರ, ಹೇಳ್ಬಿಡ್ರಿ ಆಯ್ತಾ. ಓಕೆ ಓಕೆ ಮಿಸ್ಟರ್ ಥ್ಯಾಂಕ್ ಯು ಸರ್. ಚಂದ್ರಶೇಖರ್ ಸರ್ ಮಾತಾಡಿ. ಮಾತಾಡಿ ಸರ್. ಹಾ ಸರ್ ಮಾತಾಡಿ ಚಂದ್ರಶೇಖರ್ ಸರ್. ಚೆನ್ನಾಗಿತ್ತು ಸರ್, ನಮ್ಗೆ ಚೆನ್ನಾಗಿ ಹೇಳ್ತಾ ಇದ್ದಾರೆ ಸರ್. ನಮಸ್ಕಾರ ಸರ್, ನಮಸ್ಕಾರ. ಓ, ತುಂಬಾ ತುಂಬಾ ಅದ್ಭುತವಾಗಿ ಬರ್ತಾ ಇದೆ ಸರ್. ಹಲೋ, ಹೇಳಿ ಹೇಳಿ ಮಾತಾಡಿ ಮಾತಾಡಿ. ಸರ್ ಮೊನ್ನೆ ದಿನ ಸರ್, ಮೊನ್ನೆ ಗಂಧರ್ವ ಗಿರಿಗೆ ಕರ್ಕೊಂಡು ಹೋಗ್ಬಿಟ್ಟಿದ್ರಿ ಕೃಷ್ಣ ಪರಮಾತ್ಮನ. ಅದು ಇದೇ ಏನು ತಮಾಷೆಯಾಗಿ ಹೇಳ್ತಾ ಇಲ್ಲ ಸರ್, ಇದು ನಿಜವಾಗಿ ಅನುಭವಿಸ್ತಾ ಇರೋದು. ಮೊನ್ನೆ ಆ ರೀತಿ ಗಂಧರ್ವ ಗಿರಿಯನ್ನ ನೋಡ್ದಂಗಾಯ್ತು. ನಿನ್ನೆ ದಿನ ಪಾತಾಳಕ್ಕೆ ಹೋಗ್ತಾ ಇದ್ದೀನಿ ಸರ್, ಧ್ಯಾನದಲ್ಲಿ ಪಾತಾಳಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಒಂಥರ ದೇವರ ಮೂರ್ತಿಗಳ ರೀತಿ ಕಂಡು ಬಂತು ಸಾಲಾಗಿ ಆ ಪಾತಾಳದೊಳಗಡೆ. ಆಮೇಲೆ ಈಶ್ವರ ನಾನು ಧ್ಯಾನ ಮಾಡ್ತಾ ಕುಂತಿದ್ದೀನಿ ಸರ್.
ಧ್ಯಾನ ಹ್ಮ್ ಮಾಡ್ತಾ ಕುಂತಿರ್ಬೇಕಾರೆ ಧ್ಯಾನ ಮಾಡ್ತಾ ನಾನು ಕುಂತಲೇ ಕುಂತಿದ್ದೀನಿ. ಆ ಹ್ಮ್ ಈಶ್ವರ ಮುಂದೆ ಹೋಗ್ತಾ ಇದ್ದಾರೆ. ನಾನು ನಾ ನನ್ನ ಸೂಕ್ಷ್ಮ ಶರೀರ ಮುಂದೆ ಅವರ ಮುಂದೆ ಹೋಗ್ತಾ ಇದ್ದಾರೆ, ನಾನು ಅವ್ರ ಹಿಂದೆ ಹೋಗ್ತಾ ಇದ್ದೀನಿ ಸರ್. ಆ ಹ್ಮ್ ರೀತಿ ಅನುಭವ ನಿನ್ನೆ ಆಯ್ತು ಸರ್. ನಿನ್ನೆ ತುಂಬಾ ಹ್ಮ್ ಅದ್ಭುತವಾಗಿ ಧ್ಯಾನ ಅಂತೂ ಸರ್ ಹೇಳಕ್ ಬರಂಗಿಲ್ಲ ಸರ್. ಧ್ಯಾನ ಈ ಗುಡಾಕೇಶ ತುಂಬಾ ಕ್ಲಿಷ್ಟವಾದದ್ದು ಅಂತ ತಿಳ್ಕೊಂಡಿದ್ವು. ತುಂಬಾನೇ ಸುಲಭವಾದದ್ದು, ತುಂಬಾನೇ ಪವರ್ಫುಲ್ ಆದದ್ದು ಅನ್ನೋದು ನನ್ನ ಒಂದು ಅನುಭವ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ಚೆನ್ನಾಗಿದೆ ಮಾಡಿ. ಹಾ, ಓಕೆ ಸರ್, ಓಕೆ ಸರ್, ಓಕೆ ಸರ್. ವೆರಿ ಗುಡ್ ಸರ್, ವೆರಿ ಗುಡ್. ಏನಾರ ಹೇಳ್ತೀರಾ ಸರ್ ವಚನ? ವಚನ ನೆನ್ನೆ ಇಟ್ಕೊಂಡಿದೆ ಸರ್ ಬುಕ್ಕು. ಹೇಳ್ತೀನಿ. ಬುಕ್ಕನ್ನ 3 ಬುಕ್ಕನ್ನ ಎತ್ತಿಟ್ಕೊಂಡಿದೆ ಸರ್ ವಚನ ಹೇಳ್ಬೇಕು ಅಂತ. ಅಷ್ಟ್ರಲ್ಲಿ ನೆಟ್ಟು ಕಟ್ ಆಗ್ಬಿಡ್ತು. ಹಾಗಾಗಿ ನಾಳೆ ಹೇಳ್ತೀನಿ ಬಿಡಿ ಸರ್, ನಾಳೆ ಹೇಳ್ತೀನಿ. ಇನ್ನೊಬ್ಬರಿಗೆ ಅವಕಾಶ ಆಗ್ಲಿ ಸರ್. ಓಕೆ, ಓಕೆ ಸರ್. ಸವಿತಾ ಮಾಸ್ಟರ್ ಹೇಳಿ, ಕಗ್ಗ ಹೇಳಿ. ನಮಸ್ತೆ ನಮಸ್ತೆ ಸರ್. ಹೇಳಿ ಬಿಡಿ. ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವ ನೆರೆಯುವರು ಭಾಷ್ಪಸಲು ಉದಿರೆ. ಏನು ಹಗೆ ಏನು ಧಗೆ ಏನು ಹೊಗೆ ಈ ಧರಣಿ ಸೈನಿಕನ ಕಟ್ಟೆ ಏಂ ಮಂಕುತಿಮ್ಮ. ಇವರೇನು ಮನುಷ್ಯರೋ ಅಥವಾ ರಾಕ್ಷಸರೋ ಈ ಭೂಮಾತೆಯನ್ನು ತೃಪ್ತಿಪಡಿಸಲು ಕಣ್ಣೀರು ಸುರಿಸುವುದರ ಬದಲು ರಕ್ತವನ್ನು ಸುರಿಸುತ್ತಿದ್ದಾರಲ್ಲವೇ. ಈ ಪ್ರಪಂಚದಲ್ಲಿರುವ ಹಗೆ ಮತ್ತು ಹೊಗೆಗಳನ್ನು ನೋಡಿದರೆ ಇದು ಕಟುಕನ ಜಗುಲಿಯಂತೆ ಕಾಣುತ್ತಿದೆ. ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು ಧರಣಿಗನು ದಿನದ ರಕ್ತಾಭಿಷೇಚನೆಯೇ. ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ. ಎಲ್ಲರಿಗೂ ಸ್ವತಂತ್ರ ಬರುವುದರ ಪರಿಣಾಮವೇನಾಗಿದೆ ಏನಾಗಿದೆ ಏನು ಅವರುಗಳೆಲ್ಲ ಸಾಧಿಸುವುದಾದರೆ ಏನು? ಇದರಿಂದ ಆದ ಪರಿಣಾಮ ಕೇವಲ ಯುದ್ಧ, ಕಲಹ ಮತ್ತು ಭೂಮಿ ತಾಯಿಗೆ ಪ್ರತಿನಿತ್ಯವೂ ರಕ್ತದಿಂದ ಸ್ನಾನ. ಇಷ್ಟೇ. ಬೀಸುಕತ್ತಿಯನ್ನು ಹೂವಿನ ಮಾಲೆಯೆಂದುಕೊಂಡು ಎಳೆದಾಡಿದರೆ ಆಗುವ ಪರಿಣಾಮ ಕೈಯೆಲ್ಲ ರಕ್ತವಾಗುತ್ತದೆ ಹೊರತು ಅದೇನು ಹೂವಿನ ಸುಗಂಧವನ್ನು ಹರಡುವುದೇನು? ಥ್ಯಾಂಕ್ ಯು ಸರ್. ಇನ್ನೊಂದ್ಸಲ ಹೇಳಿ. ಹಲೋ ಮೇಡಮ್, ಇನ್ನೊಂದ್ಸರಿ ಹೇಳಿ, ಚೆನ್ನಾಗಿತ್ತು ಅದೇನು. ಇದನ್ನೇ ಸರ್. ಹೌದು. ಪುರುಷ ಸ್ವತಂತ್ರತೆಯ ಪರಮ ಸಿದ್ಧಿಯದೇನು ಧರಣಿಗನು ದಿನದ ರಕ್ತಾಭಿಷೇಚನೆಯೇ. ಕರವಾಲವನು ಪುಷ್ಪ ಸರವೆಂದು ಸೆಳೆದಾಡೆ ಪರಿಮಳವ ಸೂಸುವುದೇ ಮಂಕುತಿಮ್ಮ. ಎಲ್ಲರಿಗೂ ಸ್ವತಂತ್ರ ಬಂದುದರ ಪರಿಣಾಮವೇನಾಗಿದೆ? ಅವರುಗಳೆಲ್ಲ ಸಾಧಿಸುವುದಾದರೂ ಏನು? ಇದರಿಂದ ಆದ ಪರಿಣಾಮ ಕೇವಲ ಯುದ್ಧ, ಕಲಹ ಮತ್ತು ಈ ಭೂಮಿ ತಾಯಿಗಾಗಿ ಪ್ರತಿನಿತ್ಯವೂ ರಕ್ತದಿಂದ ಸ್ನಾನ. ಅಷ್ಟೇ. ಬೀಸುಕತ್ತಿಯನ್ನು ಹೂವಿನ ಮಾಲೆಯೆಂದುಕೊಂಡು ಎಳೆದಾಡಿದರೆ ಆಗುವ ಪರಿಣಾಮ ಕೈಯೆಲ್ಲ ರಕ್ತವಾಗುತ್ತದೆ ಹೊರತು ಅದೇನು ಹೂವಿನ ಸುಗಂಧವನ್ನು ಹರಡುವುದೇನು? ಥ್ಯಾಂಕ್ ಯು. ವಿಜಯಲಕ್ಷ್ಮಿ ಮಾಸ್ಟರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಸರ್ ಎಲ್ಲರಿಗೂ. ಏನಿಲ್ಲ ಸರ್, ಇವತ್ತು ಅಮ್ಮ ಮಕ್ಕೊಂಬಿಟ್ಟಾಳ್ರಿ ಮಾತಾಡ್ಸ್ಬೇಕಂದ್ರೆ. ಓಕೆ. ಸರ್ ಚೆನ್ನಾಗಿತ್ತು ಸರ್. ನಿನ್ನೆ ನಾನು ಕೇಳಕ್ ಆಗ್ಲಿಲ್ಲ, ಹಂಗೆ ಧ್ಯಾನ ನಿದ್ರೆ ಮಾಡ್ಬಿಟ್ಟಿದ್ದೆ. ಇವತ್ತು ನಿಮ್ದ ಇದು ಭಾಗವತ ಪೂರ್ತಿ ಕೇಳಿದೆ ಸರ್. ಯೂಟ್ಯೂಬ್ ನ ಕೇಳಿದೀವಿ ಮತ್ತೆ ಚೆನ್ನಾಗಿದೆ. ಥ್ಯಾಂಕ್ ಯು. ಸರಿಕಾ ಮಾಸ್ಟರ್ ಮಾತಾಡಿ. ಸರಿ, ಬಸವೇಶ್ವರ ಒಂದು ಹಾಡ ಐತ್ರಿ ಇದ. ಹೇ ಪರಮಾತ್ಮ ಲೋಕದ ಮಿತ್ರ, ನೀನೇ ಸರ್ವಕ್ಕೂ ಕಾರಣಕರ್ತ, ಜಗವನ್ನು ರಚಿಸಿದ ತಂದೆಯು ನೀನು,
ಸೊಗದೆಂಪಾಲಿಪತಾಯಿಯು ನೀನು ದುರಿತ ಸಂಕುಲ ಮುಸುಕುತ ಬರಲು ಪಾರು ಮಾಡುವ ಕರುಣೆಯು ನೀನು ವಿಘ್ನ ವಿನಿವಾರಕ ಶಕ್ತಿಯು ನೀನು ಬುದ್ಧಿ ಪ್ರದಾಯಕ ದೇವನು ನೀನೆ ವಿದ್ಯಾ ಸಂಪದ ಶಾಂತಿ ಸೌಖ್ಯಗಳ ಮಹಾದಾತನು ನೀನೆ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ವೇದಾಂತಿಗಳು ಪರಬ್ರಹ್ಮನೆಂಬರು ಆಗಮಿಕರು ಪರಶಿವನೆಂಬರು ಅಲ್ಲಹ ಯೆಹೋವ ಸುಪ್ರೀಂ ಗಾಡ್ ಲಿಂಗ ದೇವಾ ನಿನ್ನಯ ಹೆಸರು ಮರೆವಿನ ತಿಮಿರದಿ ಮನವು ಮುಲಗುತ್ತ ಮುಂದಡ ಇಡದಿಯ ಬಳಲುತ್ತಿರೆ ಅರಿವಿನ ಬೆಳಕನು ಪಥದಲ್ಲಿ ಚೆಲ್ಲುತ್ತ ಮುಂದಡೆ ಇಳಿಸುವ ಗುರು ನೀನು ಅಂದಿನ ಅನ್ನವ ನೀಡುವ ನೀನು ಬಂಧನ ಹರಿಸುವ ಭವಹರ ಭಾನು ಬಾಳಲಿ ನಡೆಯಲು ಆತ್ಮ ಬಲವಾ ನೀಡುವ ಮಂಗಲ ಶಕ್ತಿಯು ನೀನೆ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನಿನ್ನನ್ನಲ್ಲದೆ ಯಾರನ್ನು ಬೇಡೆನು ಬಣ್ಣವ ಕಳೆಯುವ ಚಿನ್ಮಯನೇ ಎಮ್ಮಯ ಜೀವನ ಸರ್ವ ಸಂಪದದಿ ಬೆಳಗಲು ಕರುಣಿಸು ಸಚ್ಚಿದಾನಂದ ಬೆಳಗಲು ಕರುಣಿಸು ಸಚ್ಚಿದಾನಂದ ಹೇ ಪರಮಾತ್ಮ ಲೋಕದ ಮಿತ್ರ ನೀನೇ ಸರ್ವಕ್ಕೂ ಕಾರಣಕರ್ತ ನೀನೇ ಸರ್ವಕ್ಕೂ ಕಾರಣಕರ್ತ ವೆರಿ ಗುಡ್ ಮಾಸ್ಟರ್. ಇದಕ್ಕೆ ಈಗ ನಾವು ಒಂದು ಹಾಡು ಕೊಡ್ತೀನಿ ಮೇಡಮ್ ನಿಮಗೆ. ಹ್ಮ್ ಪಿಯೋನಾದಲ್ಲಿ ಇದ್ ಮಾಡ್ತೀರಾ ಸಂಗೀತ ಸಂಯೋಜನೆ? ಹಾರ್ಮೋನಿಯಂದಗ್ರಿ ಹಾರ್ಮೋನಿಯಂ. ನೋಟೇಶನ್ ಇರ್ತಿತ್ರಿ ಸರ್ ಹ್ಮ್ ಆತರ ನೋಟೇಶನ್ ಇರ್ತೈತಿ ಇನ್ನೊಂದ್ ನನ್ ಕಡೆ ಬರ್ತಾವಲ್ಲ ನಮ್ ಭಜನ್ದಾಗ ನೋಟೇಶನ್ ಕೊಡ್ತಾರ ಅದ ಹಂಗ ನಾವ್ ನೋಡಿ ಪ್ರಾಕ್ಟೀಸ್ ಮಾಡಿ ನಮ್ಗ ಹಂಗ ಹಾಡ್ತೀವಿ ನೀವು ಹಂಗ್ ಕ್ರಿಯೇಟ್ ಮಾಡ್ರಿ ನೋಟೇಶನ್. ಅದ್ರದ ಕ್ಲಾಸ್ ಹಚ್ಬೇಕ್ರಿ ಸರ್ ಹ್ಮ್ ನನ್ ಕಡೆ ಬಾಳ ಚಂದ ಬರ್ತಾವ ಅದ್ರ ನಿಮ್ಗ ಅರ್ಥ ಆಗೋದಿಲ್ಲ ಮರಾಠಿ ಹಿಂದಿ ಎಲ್ಲ ಬರ್ತಾವ್ರಿ ನನ್ನ ಹತ್ರ ಒಂದು ಹಾಡಿದೆ. ಹೌದ್ರಿ ನೀವು ಅದಕ್ಕೆ ನಿಮ್ಮದೇ ಆದ ಶೈಲಿಯಲ್ಲಿ ಅದಕ್ಕೊಂದು ಮ್ಯೂಸಿಕ್ ಡೆವಲಪ್ ಮಾಡ್ಬೇಕು. ಟ್ರೈ ಮಾಡ್ತೇನ್ರಿ ಸರ್ ಅದು ಸ್ವಲ್ಪ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ನಡೀತದೆ, ನಾವು ಅಡ್ಜಸ್ಟ್ ಮಾಡ್ಕೊಂತೀವಿ. ಈಗೇನಿಲ್ಲ ಈಗ ಕೊಡ್ರಿ ನಾ ಪ್ರಿಪೇರ್ ಮಾಡೋದಿಲ್ಲ ಹೇಳ್ತೇನ್ರಿ ನಿಮ್ಗೆ ಈಗಲ್ಲ, ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹಾ ನೀವು ಆಮೇಲೆ ಬೇಕಾದ್ರೆ ಟೈಮ್ ತಗೊಂಡು ಮಾಡಿ. ಹಾ ನಡೀತೀವಿ ಸರ್ ಹಾ ಓಕೆ, ಥ್ಯಾಂಕ್ ಯು ಮೇಡಮ್. ಹ್ಮ್ ನೀವು ಮೇಡಮ್ ಮಾತಾಡಿದ್ದು ಸುರೇಖಾ ಮೇಡಮ್, ಹ್ಮ್ ಸರಿ ನೀವು ಮಾತಾಡಿದ್ದು ನನ್ ಜೊತೆ ಯಾವಾಗ ಸಂಜೆ ನಿನ್ನಿಲ್ಲ ಮಾತಾಡಿ ಇರುವಾಗ ಅವ್ರ ಇಲ್ಲ ಹೆಸರು ಸುರೇಖಾ ನೋಡಿ. ಸಾರಿಕಾ ನನ್ನ ಹೆಸರು ಸಾರಿಕಾ ಸರಿ ಸುರೇಖಾ. ಹಾ ಓಕೆ ಥ್ಯಾಂಕ್ ಯು, ಓಕೆ ಚೆನ್ನಾಗಿತ್ತು. ಓಕೆ ಮಾಸ್ಟರ್. ಮ್ಯೂಸಿಕ್ ಕೊಡ್ತಿರಲ್ಲ ಅದೆಷ್ಟು ಚೆನ್ನಾಗಿ ಕೊಡ್ತೀರಾ ಏನ್ರಿ ಕುತ್ಕೊಂಡು, ಸರ್ ಹಾ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಹಾರ್ಮೋನಿ ಮೇಲೆ ಬರ್ತಿತ್ರಿ ಅದ್ರ ಬ್ಯಾರೇನು ಬರ್ತಾವ ನಿನ್ನ ಭಾಷೆ ನಂಗ ಆದ್ರ ಸ್ವಲ್ಪ ನಿಮ್ಗ ಅರ್ಥ ಆಗೋದಿಲ್ಲ ನಮ್ದು ಹಿಂದಿ ಆಗ್ತಿತ್ತಿಲ್ಲ. ಹ್ಮ್ ಹಾ ನನ್ ಕಡೆ ಹಿಂದಿ ಮರಾಠಿ ಅದಾವ್ರಿ ನಮ್ ಕಡೆ ಭಜನ್ ಮರಾಠಿ. ಈ ಯಾರು ಮರಾಠಿ ಹೇಳಿದ್ರು ಅರ್ಥ ಆಗಲ್ಲ ಅಂತ ಯಾರು ಹೇಳಿದ್ರು ನಿಮ್ಗೆ? ನೀನ್ ಯಾವಾಗ ಅಂದ್ರ ನಂಗ್ ಮರಾಠಿ ಅಂತ ಹಿಂದಿ ಬಾರ ಅಂದ್ರ ಬಾರಿಸ್ತೇನೆ ಹಾರ್ಮೋನಿಯಂ ನಂಗ್ ಲೈಕ್ ಆಗ್ತಿತ್ತು ಹಿಂದಿ ಬರುತ್ತೆ. ಹ ಹಿಂದಿ ಬರುತ್ತಪ್ಪ, ಎಲ್ಲರಿಗೂ ಬರುತ್ತೆ. ಬಾರ ಅಂದ್ರ ಬಾರಿಸ್ತೀನ್ರಿ ಹಾ ಇರ್ಲಿ ಬಿಡ್ರಿ, ಈಗ ಟೈಮ್ ಆಗಿದೆ. ಹ್ಮ್. ಯಾವಾಗ್ರ ಹನ್ನೊಂದು ಫ್ರೀ ಇದ್ದಾಗ ಬಾರಿಸ್ತೀನಿ ಹನ್ನೊಂದು ಮತ್ತು ಕಾಲ ಆಗಿದೆ.
ರಾತ್ರಿ ಪಾಪ ಮನೆಯಲ್ಲೆಲ್ಲ ಮಲ್ಕೊಂಡಿರ್ತಾರೆ ಈಗ 12 ಗಂಟೆ ರಾತ್ರಿ ನೀವು ಇವತ್ತ ಮನೆಯಲ್ಲಿ ಯಾರು ಇಲ್ಲ ಸರ್. ನಿನ್ನೆ ಇವತ್ತ ಅದಕ್ಕೆ ನಾನು ನಿನ್ನೆ ಬಾರ್ಸಿದೆ, ಇವತ್ತು ಬಾರ್ಸಿದೆ. ನಾಳೆ ನಮ್ಮ ಮನೆಯವರ ನಮ್ಮ ಮಗಳ ಊರಿಗೆ ಹೋಗಿದಾರೆ, ಅದಕ್ಕೆ ಬಾರ್ಸಿನ್ರಿ. ನಾಳೆ ಹಂಗಾರೆ ಅವ್ರು ಹಂಗಾರೆ ಇವತ್ತು ನಾನು ಸರಿ ಬಾರ್ಸ್ಲಿ. ಹಾ ಮಾಡ್ಸರಿ ಹ್ಮ್ ಇದ್ರಾಗ ಒಂದ್ ಭಜನೆ ಐತ್ರಿ. ಝೋಲಿ ಭರಕರ್ ಲಾನಾರೆ ಗುರುನಿ ಮಂಗಾಯಿ. ಅಂದ್ರ ಆ ಗುರುವನ್ನ ಹೇಳ್ತಾರಿ, ಒಂದ್ರ ಝೋಳಿಗೆ ಒಂದ್ ತುಂಬ್ಕೊಂಡ್ ಬಾ ಅಂತ ಹೇಳ್ತಾರಿ. ಅದ್ರಾಗ ಆ ಫಸ್ಟ್ ಏನ ಊರ್ ಕಡೆ ಹೋಗಿ ಪೈಲಿ ಹಿಕಮತ್ ಆಟ ಲಾನ ಗಾಂव बस्ती के पास न जाना ಮಾ ಬಾಪಕ್ ಚೋಡ ಬಚ್ಚ ಝೋಲಿ ಭರ್ಕರ್ ಲಾನ ಅಂತ ಹೇಳ್ತಾರೆ. ಅಂದ್ರ ಫಸ್ಟ್ ಏನ ಆ ಅಕ್ಕಿ ಹಿಟ್ಟ ತಗೊಂಬ ಅಂತಾರ. ಖರೆ ಊರಾಗದು ಹೋಗಾಕ್ ಹೋಗ್ಬೇಡ ಅಂತ ಹೇಳ್ತಾರು. ಅವ್ವ ಅಪ್ಪಾಗ ಯಾರ ಮಕ್ಳು ಬಿಟ್ಟಿದಾರಲ್ಲ ಅವ್ರಿಗ ನಿಂದ ಝೋಲಿ ತುಂಬ್ಕೊಂಡ್ ಬಾ ಅಂತ ಹೇಳ್ತಾರ. ಆಮೇಲೆ ದುಸರಿ ಹಿಕ್ಮತ್ ಪಾನಿ ಲಾನ ಕುವಾ ಬಾವಡಿ ಪಾಸ್ ನ ಜಾನ. ಅಂದ್ರೆ ಎರಡನೇದ ವಸ್ತು ಅಂದ್ರ ನೀರ್ ತಗೊಂಬ ಅಂತ ಹೇಳ್ತಾರಿ. ಆದ್ರ ನೀರ ಎಲ್ಲಿದಾವ ಅಲ್ಲಿ ಹೋಗ್ಬೇಡ, ನೀರ್ ಹತ್ತಕ್ ಯಾರ ಮಕ್ಕಳ ಬಿಟ್ಟಿದಾರಲ್ಲ ಅದನ್ನಿಂದ ಕೊಡಾ ತುಂಬ್ಕೊಂಡ್ ಬಾ ಅಂತ ಹೇಳ್ತಾರಿ. ಆಮೇಲೆ ತಿಸ್ರಿ ಹಿಕ್ಮತ್ ಲಕಡಿ ಲಾನ ಝಾಡ ಜಂಗಲ್ಗೆ ಪಾಸ್ ನ ಜಾನ. ಅಂದ್ರ ಮೂರನೇ ವಸ್ತು ಅಂದ್ರನ ಕಟ್ಟಿಗೆ ತಗೊಂಬಾ ಅಂತ ಹೇಳ್ತಾರ. ಆದ್ರ ಗಿಡ ಹತ್ರಕ ಹೋಗ್ಬೇಡ, ಯಾರ ಹುಡುಗರ್ನ ಬಿಟ್ಟಿದಾರಲ್ಲ ಎಲ್ಲೆಲ್ಲಿ ಒಟ್ಟ ಪಾಲನೆ ಪೋಷಣೆ ಮಾಡೋದ ಅವ್ರಿಗ ಕರ್ಕೊಂಬಾ ಅಂತ ಹೇಳ್ದಾರ. ಆಮೇಲೆ ಕಹತ ಕಬೀರ ಸುನ್ಭಾಯಿ ಸಾಧು ಏ ಪದ ಹೇ ನಿರ್ಬಾಣರಿ. ಅಂದ್ರ ಲಾಸ್ಟ್ ಕಬೀರ್ ದಾಸ್ ಏನ್ ಹೇಳ್ತಾರಿ, ಇದ ಲೈನ್ ನ ಹಂಗ ಇಟ್ಟಿದನು. ಇದ್ ಲೈನ್ ಯಾರ ಅರ್ಥ ಹೇಳ್ತಾರೋ ಅವ್ರ ಬಹಳ ಚತುರ್ ಸುಜಾನ ಅಂತ ಹೇಳ್ತಾರ. ಝೋಲಿ ಬರ್ಕರ್ ಲಾನ ಇದ ನಾನ್ ನಿಮ್ಗ ಅರ್ಥ ಇದು ಬಾರಿಸ್ತಿರ್ತೀನಿ.
मरी बरे नारी गुरु निर्मंगाई गुरु निर्मंगाई झोली भर कर नाना झोली भर कर नाना रे गुरु निर्मंगाई नाना गुरु निर्मंगाई तीसरी हिकमत जा तीसरी हिकमत जाना जाने जुट लगे पास में जाना तीसरी हिकमत जाना जाने लगे पास में जाना इस की छोड़ बच्चा करेंगे नानी इस की छोड़ बच्चा करेंगे नानी कहते कबीर सुन भाई बदली निर्माण कहते कबीर सुन भाई सारे बदली निर्माण एक काज करत सुनारी रोहि चतुर जान एक काज करत सुनारी रोहि चतुर जान रे गुरु निर्मंगाई नाना गुरु निर्मंगाई झोली भर कर नाना ಓಕೆ ಮಾಸ್ಟರ್, ಮುಗೀತಾ? ಹಾ ಕೇಳಲೇ ಇಲ್ಲ ಮೇಡಮ್ ನೀವು. ಬರೀ ನೀವು ಒಂದೇ ಹಾ ಬರೀ ಕೇಳಲೇ ಇಲ್ಲ. ಕೇಳಿಲ್ರಿ ನೋಡ್ರಿ ಮೇಡಮ್, ಬರೀ ನೀವು ಅಷ್ಟೇ ಕಾಣಿಸಿದ್ರಿ ನಮಗೆ. ಹ್ಮ್ ಅಂದ್ರ ಇದ್ ಕಾಣಿಸ್ತಾ ಇಲ್ಲೇನ್ ಹಾರ್ಮೋನಿಯಂ ಕಾಣಿಸ್ತಾ ಇಲ್ಲೇನ್ರಿ ಹಾರ್ಮೋನಿಯಂ ಕಾಣಿಸೋದಲ್ಲ, ಕೇಳಿಸ್ಬೇಕಲ್ಲ. ಕೇಳಿಸ್ಲಿಲ್ಲ ನಾನು ಅನ್ಕೊಂಡೆ ನೀವು ಪಾಪ ಮಾಡ್ತಾ ಇದ್ರಲ್ಲ. ಈ ಬೆಳಗಾವ್ ಬರೀ ಸರಿ ಹೋಗಿ ಹಾ, ಅಷ್ಟೇ ಅಷ್ಟೇ. ಅಲ್ಲಿ ನಮ್ ಮಂದಿರ್ ಕರ್ಕೊಂಡ್ ಹೋಗ್ತೇನ್ರಿ 1.5 ತಾಸ ಇರ್ತಿದ್ ನೀವು ಬರೋದ ಮರ್ತೀರ ಅಷ್ಟ್ ಚಂದ ಮಾಡ್ತಾರ ಭಜನೆ ಓಕೆ, ಎಲ್ಲ ನಾವು ವರ್ಕ್ಶಾಪ್ ಮಾಡ್ತೀವಲ್ಲ, ಅವಾಗ ಎಲ್ಲ ಕರ್ಕೊಂಡು ಬಂದ್ಬಿಡ್ರಿ. ಸರ್ ಸ್ವಲ್ಪ ಬಳ್ಳಾರಿ ಬರೋದಿಲ್ರಿ ಇಲ್ಲ ಇಲ್ಲ. ಓಕೆ ಮಾಸ್ಟರ್. ಹಾ ಓಕೆ ಮೇಡಮ್, ಓಕೆ, ಚೆನ್ನಾಗಿತ್ತು. ಅದು ನಾನು ಸಾಂಗ್ ನಿಮಗೆ ಕಳಿಸ್ಕೊಡ್ತೀನಿ, ಆಯ್ತಾ? ಹಾ ಸರ್ ಓಕೆ ಶೂರ್ ಟ್ರೈ ಮಾಡಿ, ಅದು ಎಷ್ಟಾಗ್ತದೆ ಅಷ್ಟು. ಓಕೆ ಸರ್ ಮಾಡ್ತೇವೆ ಓಕೆ ಮೇಡಮ್. ದಿಲೀಪ್ ಜಿ ಮಾತಾಡಿ. ನಮಸ್ತೆ ಮಾಸ್ಟರ್. ನಮಸ್ತೆ ಮಾಸ್ಟರ್ಸ್. ಆಕ್ಚುಲಿ ಸರ್, ನನಗೆ ನಿಮ್ಮ ಒಂದು ಈ ಒಂದು ಕೇಳ್ತಾ ಇರ್ತೀವಲ್ಲ, ಈ ಒಂದು ಸತ್ಸಂಗ ಆ, ತುಂಬಾ ಅಂದ್ರೆ ತುಂಬಾ ಡೀಪ್ ಆಗಿ ಒಳಗೋಗ್ಬಿಡ್ತೀವಿ. ತುಂಬಾ ಕೆಲವೊಂದ್ಸರಿ ನಿದ್ದೆ ಹೊಟ್ಟೋಗ್ಬಿಡ್ತೀವಲ್ಲ, ಏನಿದ್ರು ಮಾಯೆ ಕೆಲವೊಂದ್ಸರಿ ಅರ್ಥನೇ ಆಗಲ್ಲ. ಎಷ್ಟು ಚೆನ್ನಾಗಿರುತ್ತೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಕಣ್ಣು ಮುಚ್ಚಿ ಮುಚ್ಚಿ ಹಂಗೆ ಧ್ಯಾನ ಇದ್ರಲ್ಲಿ ನಿದ್ರೆ ಹೊಟ್ಟೋಗ್ಬಿಡ್ತೀವಲ್ಲ, ಅದೊಂದು ಏನೋ ಒಂದು ಶಕ್ತಿ ಹಂಗೆ ಕರ್ಕೊಂಡು ಹೋಗ್ತಾ ಇದೆಯಾ. ಕೆಲವೊಂದ್ಸರಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇರ್ತೀವಿ, ಕೆಲವೊಂದ್ಸರಿ ಎಷ್ಟೇ ತಡೆದ್ರು ಕಣ್ಣು ಮುಚ್ಚಿ ಬಿಡಕ್ ಆಗ್ತಾ ಇರಲ್ಲ. ಇವತ್ತು ನನಗೆ ಅರ್ಧ ಕೇಳಿದೀನಿ, ನಾನು ಅರ್ಧ ನಿದ್ದೆ ಹೊಟ್ಟೋಗಿದ್ದೀನಿ, ಅದೊಂದು ಪ್ರಾಬ್ಲಮ್ ಆಯ್ತು. ಮತ್ತೆ ನಾನು ಯೂಟ್ಯೂಬ್ ಅಲ್ಲಿ ನೋಡ್ತೀನಿ.
ಸೈಲೆಂಟ್ ಸರ್, ನಂದು ಅದೇ ಸರ್. ಯಾವಾಗ ಭಗವದ್ಗೀತೆಯನ್ನು ಅದೇ ತರಾನೇ ಆಗ್ತಾ ಇತ್ತು, ಇದು ಆಗ್ತಾ ಇದೆ. ಈಗ ಕಣ್ಬಿಟ್ಕೊಂಡ್ ನೋಡ್ತಾ ಕೂತಿದ್ದೀನಿ ಹೇಗೆ ಎಲ್ರನ್ನು. ಆದ್ರ ಅದು ಹೇಳ್ತಾ ಇರ್ಬೇಕಾದ್ರೆ ನನ್ಗೂ ಹಂಗೆ ಆಗ್ಬಿಡುತ್ತೆ ಸರ್ ಒಂದೊಂದ್ಸತಿಗೆ. ಎಷ್ಟು ನೋಡಿ, ಮುಚ್ಚಿ ಅದ್ ಮುಚ್ಚಿ ಕೇಳ್ ಮುಗ್ಸುದ್ಮೇಲೆ ತುಂಬಾ ಆಕ್ಟಿವ್ ಆಗಿದೀವಿ ಇವಾಗ. ಯಾರು ಹ್ಮ್, ಎಷ್ಟು ಹೇಳ್ತಾವ್ರೆ ಅಂತ ಚೆನ್ನಾಗ್ ಕೇಳ್ತಾ ಇದೆ. ಹೇಳ್ತಾ ಇದೆ. ಬಟ್ ಈ ಸಾರ್ದು ಒಂದು ಭಗವದ್ಗೀತೆ, ಈ ಭಾಗವತ ಎರಡೂ ಕೇಳ್ತಾ ಇರ್ಬೇಕಾದ್ರೆ ಕೆಲವೊಂದ್ಸರಿ ಜ್ಞಾನಕಾಪನೆ. ಎವ್ರಿಡೇ ಇರೋದಿಲ್ಲ. ಕೆಲವೊಂದ್ಸರಿ ಫುಲ್ಲು ನಿದ್ದೆಗೆ ತಡ್ಕೊಳಕ್ ಆಗದಷ್ಟು ಹೊಟ್ಟೋಗ್ಬಿಡ್ತೀವಿ. ಅದೊಂದ್ ಏನೋ ಎನರ್ಜಿನ ಅದು, ಆ ಎನರ್ಜಿ ನಮಗೆ ರಿಸೀವ್ ಮಾಡಕ್ ಆಗ್ತಾ ಇಲ್ವಾ ಅಷ್ಟೊಂದು. ಆ ಖಂಡಿತ ಟೈಮಲ್ಲಿ ಆತರ ಆಗತ್ತಾ? ಎನರ್ಜಿನೇ ಅದು. ಎನರ್ಜಿ ಇರುತ್ತೆ, ಎನರ್ಜಿ ಇರುತ್ತೆ. ಎನರ್ಜಿ. ಓಕೆ ಸರ್. ಓಕೆ ಸರ್, ಇವತ್ತಿಂದ ಒಂದು ವಚನ. ಒಂದು ವಚನ ಇದೆ. ಹ್ಮ್. ಹಾ. ಒಲೆ ಹೊತ್ತಿ ಉರಿದರೆ ನಿಲ್ಲಬಹುದಲ್ಲದೆ, ದರೆ ಹತ್ತಿ ಉರಿದರೆ ನಿಲ್ಲಬಹುದೇ? ಏರಿ ನೀರು ಬಂಡೆ, ಬೇಲಿ ಹೊಲದ ಮೇದೊಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ, ತಾಯಿ ಮಲೆವಾಲು ನಂಜಾಗಿ ಕೊಲುವಡೆ, ಇನ್ಯಾರಿಗೆ ದೂರುವನಯ್ಯ ಕೂಡಲ ಸಂಗಮ ದೇವ. ಈ ಒಂದು ರೆಸ್ಪಾನ್ಸಿಬಿಲಿಟಿ ತಗಂತವ್ರೇನೆ ಅದರಿಂದ ಆಚೆ ಬಂದ್ಬಿಟ್ರೆ ಇನ್ಯಾರನ್ ಕೇಳಕ್ಕಾಗತ್ತೆ. ಆ ರೀತಿ ಒಂದು ಎಲ್ಲ ಹೊರಡಲು ಇದೆ. ಒಲೆನೆ ಹತ್ಕೊಂಡು ಉರಿತಾ ಇದ್ರೆ ನಿಲ್ಲಿಸ್ಬೋದು. ಈ ಒಂದು ಭೂಮಿನೇ ಧರೆನೆ ಹತ್ತಿ ಉರಿದ್ಬಿಟ್ರೆ ಹೆಂಗ್ ನಿಲ್ಸಕ್ಕಾಗತ್ತೆ? ಈ ಬೇಲಿ ಕಷ್ಟ. ಬೇಲಿ ತೋರಿದ್ರಂತ ಬೇಲಿ. ಹಾ. ಹ್ಮ್. ಒಲೆ ಹತ್ತಿ ಉರಿದರೆ ನಿಲ್ಲಿಸಬಹುದು, ಧರೆ ಹತ್ತಿ ಉರಿದರೆ ನಿಲ್ಲಿಸಕ್ಕಾಗಲ್ಲ ಅಂತ ಹೇಳ್ತಾರೆ. ಏರಿ ನೀರು ಬಂಡೆ, ಬೇಲಿ ಹೊಲವ ಮೇದೊಡೆ. ಏರಿ ನೀರ್ ಹರಿತಾ ಇರುತ್ತಲ್ಲ ಅದನ್ನೇ ಕುಡ್ಕೊಳುತ್ತೆ, ಬೇಲಿ ಹೊಲನೇ ಮೇಯ್ಕೊಂಡ್ಬಿಡುತ್ತೆ. ಹೀಗಾದ್ರೆ ಯಾರನ್ನ ನಾವು ಕೇಳೋದು? ಹಂಗೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ. ಒಬ್ಬ ಹೆಂಗ್ಸು ಮನೇಲಿ ಅವಳು ಕಳ್ತನ ಮಾಡಿದ್ರೆ ಯಾರನ್ ಕೇಳಕ್ಕಾಗತ್ತೆ? ತಾಯಿಯ ಮಲೆ ಹಾಲು ವಿಷವಾದ್ರೆ ಇನ್ಯಾರಿಗೆ ಕೇಳದ್ ನಾವು? ಹ ಇನ್ಯಾರಿಗೆ ದೂರವನಯ್ಯ ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವಾಗ್ನೇ ಕೇಳ್ಬೇಕು ನಾವು, ಇನ್ ಯಾರ್ಗಪ್ಪ ನಾವ್ ಕೇಳಕ್ಕಾಗತ್ತೆ? ಅಷ್ಟು ರೆಸ್ಪಾನ್ಸಿಬಲ್ ಇರ್ತಕ್ಕಂಥ ಪರ್ಸನ್ ಏನಾದ್ರು ಮಿಸ್ಟೇಕ್ ಮಾಡಿದ್ರೆ, ಈಗ ಮೋದಿನೇ ಮಿಸ್ಟೇಕ್ ಮಾಡಿದ್ರೆ ನಮ್ ದೇಶ ಎತ್ತೋಗುತ್ತೆ. ಹಂಗೆ ಅವ್ರನ್ನ ಮಿಸ್ಟೇಕ್ ಮಾಡಿದ್ರೆ ನಾವ್ ಎಲ್ಲಿ ಯಾರನ್ನ ಕೇಳೋದು? ಇದು ಪ್ರೈಮ್ ಮಿನಿಸ್ಟರ್. ಆ ಒಂದು ಅರ್ಥದಲ್ಲಿ ತುಂಬಾ ಚೆನ್ನಾಗಿ ಇತ್ತು ಇದು ಸುಮಾರು ಓದ್ತಾ ಇರ್ತಿದ್ದೆ, ಅದ್ರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಮಾಸ್ಟರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಅಷ್ಟೇ. ಮನೆ ಸಂಸಾರ ಎಲ್ಲದರಲ್ಲೂ ಅಷ್ಟೇ ಅಲ್ಲ, ಅವ್ರವ್ರ ಜವಾಬ್ದಾರಿ ಅವ್ರವ್ರು ಚೆನ್ನಾಗಿ ನಿಭಾಯಿಸಿದ್ರೆ ಯಾವ ಸಮಸ್ಯೆನೂ ಇಲ್ಲ. ಖಂಡಿತ. ರತ್ನಮ್ಮ ಮೇಡಮ್ ಹಾ, ರತ್ನಮ್ಮ ಮಾಸ್ಟರ್ ಅನ್ಮ್ಯೂಟ್ ಮಾಡಿ. ಆ ಆ, ಸುರೇಖಾ ಮಾಸ್ಟರ್ ಮಾತಾಡಿ. ಸರ್, ಪದ್ಮಾ ಮ್ಯಾಮ್ ಅವಾಗ್ಲೇ ಕೇಳ್ತಾ ಇದ್ರು ಯಾರೋ ಸುರೇಖಾ ಮಾತಾಡಿದ್ರು ಅಂತ. ನಾನ್ ಮಾತಾಡಿದ್ದು ಅವ್ರ ಜೊತೆ. ಆಮೇಲೆ ಅವ್ರು ಮಾತಾಡಿದ್ಮೇಲೆ ನಾನು ಆಡ್ಲಾ ಸರ್? ಖಂಡಿತ. ಏನಂದ್ರಿ? ನೀವೇ ಅಲ್ಲ, ಪದ್ಮಾ ಮ್ಯಾಮ್ ಅವರು ಕೇಳ್ತಾ ಇದ್ರು ನನಗೆ ಅವಾಗ್ಲೇ ಈವ್ನಿಂಗ್ ಯಾರು ಮಾತಾಡಿದ್ರು ಅಂತ. ಕನ್ಫ್ಯೂಸ್ ಆಗಿತ್ತು. ಅವ್ರ ಹೆಸರು ಸುರೇಖ ಅಲ್ಲ, ಅವ್ರೇನೋ ಸಾರಿಕಾ ಅಂತ ಏನೋ ಹೇಳಿದ್ರು ಅವರು. ಸುರೇಖ, ನೀವು ಸಾರಿಕಾ. ನೋಡಿ, ಒಂದ್ ಅಕ್ಷರದಲ್ಲಿ ಡಿಫ್ರೆನ್ಸ್. ಹಾಗೆ ಇದೆ. ಗೊತ್ತಾಗ್ಲಿಲ್ಲ ನೀವು ಅವ್ರ ಅಂತ ಅಂದಾಗಾಯ್ತು. ಓಕೆ ಮೇಡಮ್, ನಾಳೆ ಮಾತಾಡ್ತೀನಿ. ಸರಿ ಸರ್. ಪತ್ರಿಜಿ ಗುರುಗಳನ್ನ ವಂದಿಸುತ್ತಾ, ಅರುಣ್ ಸರರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ, ಎಲ್ಲಾ ಧ್ಯಾನ ಬಂಧುಗಳಿಗೆ ನಮಸ್ಕರಿಸುತ್ತಾ, ನಾನು ಇವತ್ತೊಂದು ಹಾಡು ಬರ್ದಿದ್ದೀನಿ ಸರ್, ಕವನ ಅಲ್ಲ. ಹೇಳಿದ್ರಲ್ಲ ಹಾಡ್ ಹೇಳ್ತೀನಿ ಅಂತ. ಇವತ್ತು ಹೊಸ ವರ್ಷಕ್ಕೆ ಕಾಲಿಡ್ಬೇಕಾದ್ರೆ ಹೊಸ ಹಾಡಿನಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನೊಂದು ಹಾಡು ಬರ್ದಿದ್ದೀನಿ. ಅದು ನಿಮ್ಮ ಸ್ಫೂರ್ತಿ. ನಾನು ಸಣ್ಣ ಸಣ್ಣ ಕವನಗಳನ್ನು ಬರೆಯೋದು ಬಿಟ್ಬಿಟ್ಟಿದ್ದೆ. ಓಕೆ ಸರ್, ಹೇಳ್ಬೋದಾ ಸರ್? ಕೇಳಿಸ್ಲಿಲ್ಲ ನನಗೆ. ಕೇಳಿಸ್ತಿಲ್ಲ. ಹಾ. ಮನದಲ್ಲಿ ಪತ್ರಿಸಿ ಗುರುವನ್ನು ಇಟ್ಟು ಮಾಡಿದೆನು ಅದ್ಭುತ ಧ್ಯಾನದ ಹುಟ್ಟು. ಮನದಲ್ಲಿ ಪತ್ರಿಸಿ ಗುರುವನ್ನು ಇಟ್ಟು ಮಾಡಿದೆನು ಅದ್ಭುತ ಧ್ಯಾನದ ಹುಟ್ಟು. ಕಣ ಮುಚ್ಚಿ ನಾನಿನ್ನ ನೆನೆದೆ,
ನೀ ಬಂದು ಎನ ಕೈಯ ಹಿಡಿದೆ ಕಣ ಮುಚ್ಚಿ ನಾ ನಿನ್ನ ನೆನೆದೆ ನೀ ಬಂದು ಎನ ಕೈಯ ಹಿಡಿದೆ ದಾರಿನೇ ತೋಚದೆ ನಾನಿದ್ದೆ ಸಾಗು ನೀ ಮುಂದೆ ನಾನಿರುವೆ ನೀ ಎಂದೆ ಅರಿವಿನ ಮರೆಯಲ್ಲಿ ನಾನೀಗ ನಿಂದೆ ಅರಿವಿನ ಗುರಿಯನ್ನು ನೀ ತೋರಿ ತಂದೆ ಗುರಿಗಾಗಿ ಧ್ಯಾನವು ಮಾಡು ನೀ ಎಂದೇ ನಿನ್ನ ಆತ್ಮ ಪರಮಾತ್ಮ ನೀ ತಿಳಿ ಎಂದೇ ಅಜ್ಞಾನ ಅಂಧಕಾರ ನೀ ಕಳೆದು ಹಿಂದೆ ಜ್ಞಾನದ ಅನುಭವವು ನೀ ಸವಿ ಎಂದೇ ಬೇಡುವೆನು ಕರುಣೆ ಕೃಪೆ ನಿಂದೆ ಬೇಡುವೆನು ಕರುಣೆ ಕೃಪೆ ನಿಂದೆ ಎಂದೆಂದು ನೀನೇ ನನ್ನ ತಂದೆ ಎಂದೆಂದು ನೀನೇ ನನ್ನ ತಂದೆ ಮನದಲ್ಲಿ ಪತ್ರಿಜಿ ಗುರುವನ್ನು ಇಟ್ಟು ಮಾಡಿದೆನು ಅದ್ಭುತ ಧ್ಯಾನದ ಹುಟ್ಟು ಮನದಲ್ಲಿ ಪತ್ರಿಸಿ ಗುರುವನ್ನು ಇಟ್ಟು ಮಾಡಿದೆನು ಅದ್ಭುತ ಧ್ಯಾನದ ಹುಟ್ಟು ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಅರುಣ್ ಸರ್ ಎಂತೆಂತ ಮಾಸ್ಟರ್ಗಳನ್ನ ಹೊರಗಡೆ ತರ್ತೀನಿ ಅಂತ ಹೇಳಿದ್ರಿ. ಸೊ ಕಲೆಯನ್ನ ಹೊರಗ್ ತರ್ಬೇಕು, ಒಳಗಡೆ ಮುಚ್ಚಿಟ್ಕೊಳ್ಳೋದಲ್ಲ, ಹೊರಗ್ ಬರ್ಬೇಕು, ಹೇಳ್ಬೇಕು ಅನ್ನೋ ಆಸೆ ಇರುತ್ತೆ. ಯಾರ ಹತ್ರ ಹೇಳ್ಕೊತೀರಿ? ನಾನ್ ಬರೀತೀನಿ ಅಂತಾನು ಅನ್ಕೊಂಡಿರ್ಲಿಲ್ಲ ಮೇಡಮ್, ಬಟ್ ಹ್ಯಾಗ್ ಬಂತು ಇವತ್ತು ಆ ಸ್ಫೂರ್ತಿ, ಹ್ಯಾಗ್ ಬರ್ದೆ ಗೊತ್ತಿಲ್ಲ. ಚಿಕ್ಕ ಚಿಕ್ಕ ಕವನಗಳು ಬರ್ತಾ ಇದ್ದೆ ನಾನು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ಚೆನ್ನಾಗಿತ್ತು. ಮುಂದುವರಿಲಿ ನಿಮ್ದ ಪ್ರಯತ್ನ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಬರಿತಾ ಹೋಗಿ ಹಾಗೆ. ಹಾ ಸರ್. ಗಾನಾಮೃತ ದಿವಸ ಹೇಳಂತ್ರಿ ಆಯ್ತಾ? ಗಾನಾಮೃತದಲ್ಲಿ ಹೇಳಿ ಅಂತ. ಷಡಕ್ಷರಿ ಮಾಸ್ಟರ್ ಮಾತಾಡಿ. ಸರ್ ನಮಸ್ತೆ ಸರ್. ಸರ್ ನನಗೊಂದು ಕ್ವಶನ್ ಇತ್ತು. ಹೇಳಿ ಸರ್. ಈ ಮಂಡಲ ಒಂದು ಮಂಡಲ ಕಂಪ್ಲೀಟ್ ಆಗ್ಬೇಕಾದ್ರೆ ಏನಾದ್ರು ಈ ತರ ಅಡೆತಡೆಗಳು ಏನಾದ್ರು ಬರ್ತಾವ ಸರ್? ಹಿಂಗಿದ್ರೆ ಬರ್ತವೆ ಸರ್, ಕರ್ಮ. ಹೌದಾ ಸರ್? ಏನ್ ಬರ್ತವೆ ಸರ್? ಕರ್ಮ. ಹೌದಾ ಸರ್? ಸರ್, ಕರ್ಮ ಬಿಡಲ್ಲ. ಫೈಟ್ ಮಾಡಿ ನಾನಾ ನೀನಾ ಅಂತ ಜಿದ್ದಿ ಹೋರಾಟ ಮಾಡೋದು. ಏನಾದ್ ಸರ್ ಈಗ? ಏನೂ ಆಗಿಲ್ಲ ಸರ್, ಇನ್ನು 5 ದಿನ ಉಳ್ಕೊಂಡೈತೆ. ಏನೋ ಒಂಥರ ನಿನ್ನೆ ಒಂಥರ ಬ್ಲಾಂಕ್ ಆಗ್ಬಿಟ್ಟೆ ಸರ್ ಪೂರ್ತಿ. ಅದಾದ್ಮೇಲೆ ಇವತ್ ಯಾವ ತರ ಥಾಟ್ಸು ಅಂತಂದ್ರೆ ಬೇಡ ಬಿಡು, ಯಾಕೆ ಮಾಡ್ತೀಯ ಗುಡಾಕೇಶ, ಈ ತರ ಬಂತು. ಇನ್ನು 5 ದಿನ ಉಳ್ದೈತೆ, ಯಾವ್ದೇ ಕಾರಣಕ್ಕೂ ಬಿಡಲ್ಲ. ಏನ್ ಮಾಡಿದ್ರು ನನಗೂ ಇದೇ ಥಾಟ್ ಬಂತು ಸರ್. ಇದು ಪಕ್ಕಾ ಇದು ಏನೋ ನೆಗೆಟಿವ್. ಇದೇನ್ ಫಸ್ಟ್ನೇ ಮಂಡಲ ಅಲ್ಲ ಸರ್, ನನ್ 3ನೇ ಮಂಡಲ ಈ ತರ ಹಾಳು ಮಾಡ್ತಾ ಇರೋದು ನಾನು. ಹಿಂಗಾಗಿ ಉಳ್ದಿರೋದೇ 5 ದಿನ, ಯಾಕೆ ನಾನು ಈ ತರ ಮಾಡ್ಕೋಬೇಕು ಅನ್ಕೊಂಡು ಯಾವ್ದೇ ಕಾರಣಕ್ಕೂ ಬಿಡಲ್ಲ, ಏನಾದ್ರೂ ಆಗ್ಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಮತ್ತೆ ಕಂಟಿನ್ಯೂ ಮಾಡಿದೆ ಸರ್. ಅದು ಗೊತ್ತಾಯ್ತು ನನಗೆ, ಈ ತರ ಏನೋ ನೆಗೆಟಿವ್ ಇದರಿಂದಾನೇ ಅದು ಮಂಡಲ ಅಷ್ಟು ಈಸಿಯಾಗಿ ಕಂಪ್ಲೀಟ್ ಆಗಲ್ಲ ಅಂತ ಅನಿಸ್ತಾ ಇತ್ತು ಸರ್ ನನಗೆ. ಬಟ್ ಅದಕ್ಕೆ ನಾನು ಅದೇ ಜಿದ್ದಿಗೆ ಬಿದ್ದು ಮತ್ತೆ ಮಾಡ್ತಾ ಇದ್ದೀನಿ ಸರ್. ಬೇಕು ಅಂತಲೇ ಆತರ. ಆಮೇಲೆ ಅದು ಪರೀಕ್ಷೆನೇ ಇರ್ತದೆ, ನೋಡೋಣ ಇವ್ರು ಎಷ್ಟು ಪರಿಪಕ್ವ ಆಗಿದ್ದಾರೆ ಅಂತ ಹೇಳಿ. ಜೊತೆಗೆ ಆತರ ಮನಸ್ಸು ಬರ್ತದೆ, ದೇಹನೂ ಸ್ಪಂದಿಸೋಲ್ಲ. ಅಯ್ಯೋ ಯಾಕಪ್ಪ ಇದೆಲ್ಲ ಬೇಕಾ ನನಗೆ, ಇದೆಲ್ಲ ಯಾಕೆ ಬೇಕು, ಚೆನ್ನಾಗಿದ್ದೆ ನಾನು ಇದೇನೋ ರಾತ್ರಿ ಎಲ್ಲ ಧ್ಯಾನ ಮಾಡ್ಕೊಂಡಂತೆ, ಈ ತರ ಎಲ್ಲ ಬಂದ್ಬಿಡ್ತದೆ ಮನಸ್ಸಲ್ಲಿ. ನನಗೆ ಏನಾಯ್ತು ಸರ್, 2 ದಿವಸ ನನಗೆ ಥಾಟ್ಸೇ ಬರ್ತಾ ಇಲ್ಲ ಸರ್ ಧ್ಯಾನದಾಗ. ಆಕ್ಚುಲಿ ಕಂಪ್ಲೀಟ್ ಆಗಿ ಫುಲ್ ಜೀರೋ ಇದ್ರಾಗ ಕುಂತಿರ್ತೀನಿ. 1-2 ಥಾಟ್ಸ್ ಬರ್ತವೆ. ಆ 2 ಥಾಟ್ಸು ನೆಗೆಟಿವ್ ಥಾಟ್ಸ್ ಇರ್ತಾವ ಸರ್. ನೋಡಿ, ನಿಮ್ಮನ್ನು ಬಿಟ್ಟಿಲ್ಲ. ಯಾರನ್ನು ಬಿಡ್ತೈತೆ ಸರ್, ಯಾರನ್ನು ಬಿಡಲ್ಲ. ಇವತ್ತಿನ ವಚನ ಸರ್. ಸರ್ ವಚನ ನಮ್ ಹುಡುಗ ಒಬ್ಬ ಮುತ್ತು ಅಂತ ಹೇಳ್ಬಿಟ್ಟು ಒಬ್ಬ ಜಾಯ್ನ್ ಆಗಿದ್ದಾನೆ ಸರ್. ಮೊನ್ನೆ ನಾನು ಕಡ್ತಾಲ್ಗೆ ಹೋಗಿದ್ನಲ್ಲ, ಅಲ್ಲೇ ನಾನು ಗುಡಾಕೇಶ ಮಾಡೋದ್ ನೋಡಿ, ಇಲ್ಲ ನಾನು ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುತ್ತು ಅಂತ ಹೇಳ್ಬಿಟ್ಟು ಅವನೊಬ್ಬ ಸ್ಟಾರ್ಟ್ ಮಾಡಿದಾನೆ ಸರ್. ಇವತ್ತು ಜಾಯ್ನ್ ಆಗಿದ್ದಾನೆ ನಿನ್ನೆಯಿಂದ.
ಆಕ್ಚುಲಿ ಅದೇ ಅವನಿಗೂ ಹೇಳ್ದೆ ಈ ತರ ಸ್ವಲ್ಪ ಆಗುತ್ತೆ ಹಿಂಗೆ ಪ್ರಾಬ್ಲಮ್ ಏನೋ ಸರ್ ಮುತ್ತು ಅಂತ. ನೆನ್ನೆ ಒಂದಿನ ಮಾಡಿದಾನೆ ಸರ್, ಒಂದ್ 2 ಗಂಟೆ 3 ಗಂಟೆ ತನಕ ಕುತ್ಕೊಂಡಿದ್ದಾನೆ. ಅದೇ ನಿದ್ದೆ ಬರುತ್ತಂತ ಹೇಳ್ಬಿಟ್ಟು ಕಾಟ್ ಮೇಲೆ ಅದು ಇದು ಎಲ್ಲ ಜೋಡಿಸಿದಾನೆ. ಕೊನೆಗೆ ನಿದ್ದೆ ಬಂದ್ ನೆಲಕ್ಕೆ ಮಲ್ಕೊಂಡ್ಬಿಟ್ಟಾನೆ ಸರ್. ಇರ್ಲಿ ಸರ್, ಏನ್ ತೊಂದ್ರೆ ಇಲ್ಲ, ಪ್ರಯತ್ನ ಇರ್ಬೇಕಷ್ಟೇ. ಅದಕ್ಕೆ ಸರ್ ಇವಾಗ ನಿನ್ನೆಯಿಂದ ಜಾಯ್ನ್ ಆಗ್ತಾ ಇದ್ದಾನೆ, ಅವನು ಮಾಡೇ ಮಾಡ್ತೀನಿ ಅಂತ ಹೇಳಿ. ಮೊದಲನೇದಾಗಿ ಏನ್ ಗೊತ್ತಾ ಸರ್, ಇಲ್ಲಿ ಆ ನಮ್ಮನ್ನ ನಾವೇ ಅಪ್ರಿಶಿಯೇಟ್ ಮಾಡ್ಕೋಬೇಕು. ಯಾಕೆಂದ್ರೆ ಇದು ಸಾಮಾನ್ಯ ಅಲ್ಲ, ಬರೀ ಹೆಸರು ಈ ತರ ಕಾನ್ಸೆಪ್ಟ್ ಕೇಳಿದ್ರೇನೆ ಹೆದರಿ ಹೋಗ್ತಾರೆ. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಧ್ಯಾನ ಮಾಡ್ತಾರಂತೆ ಅಂತಂದ್ರೆ ಅಂತಂದ್ರೇನೆ ಹೆದರಿ ಹೋಗ್ತಾರೆ. ಅಂಥದ್ರಲ್ಲಿ ನೋಡೋಣ, ನಾನು ಒಂದು ಟ್ರೈ ಮಾಡ್ತೀನಿ ಅಂತ ಹೇಳಿ ಬರ್ತಾರಲ್ವಾ, ಮಾಡೋದು ಬಿಡೋದು ಸೆಕೆಂಡ್ರಿ. ಅದಕ್ಕೆ ಎಂಟಿದೆ ಗುಂಡಿಗೆ ಇರ್ಬೇಕು ಒಳಗ್ ಬರ್ಲಿಕ್ಕೆ, ಎಂಟ್ರಿ ಆಗ್ಬೇಕು ಅಂದ್ರೆ. ಇಲ್ಲ ಅಂದ್ರೆ ಕೆದರಿ ಹೇಳೇ ಹೆದರಿ ಬಿಡ್ತಾರೆ, ಅಯ್ಯೋ ನಮ್ ಕೈಲ್ಲ 2 ತಾಸು ಆಗಲ್ಲ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ ಸರ್, ನೆನ್ನೆ ಕುತ್ಕೊಂಡ್ಬಿಟ್ಟು ಸುಮ್ನೆ ನಾನು ಈ ನಮ್ಮ ಊರಾಗ ನಾನು ಇಲ್ಲಿ ರೂಮ ಕುತ್ಕೊಂಡ್ಬಿಟ್ಟು ರಾತ್ರಿ ಎಲ್ಲಾ ಧ್ಯಾನ ಮಾಡ್ತೀನಲ್ಲ, ಇಡೀ ತಾಲೂಕಲ್ಲಿ ಮಲಗದಲ್ಲಿ ಕುತ್ಕೊಳ್ಳೋರು ನಾನು ಒಬ್ನೇ ಇರ್ಬೇಕಾ ಅಂತ. ತಾಲೂಕಲ್ಲಿ ಇಲ್ಲ, ಇಡೀ ಡಿಸ್ಟಿಕ್ ಅಲ್ಲೇ ನಾನು ಒಬ್ನೇ ಇರ್ಬೇಕಾ ಮಲಗದಲ್ಲೇ ಕುತ್ಕೊಳ್ಳೋನು ಅಂತ. ಕೊನೆಗೆ ನಮ್ ಗುಡಾಕೇಸಿದವ್ರು ಇಷ್ಟು ಜನ ಇದೀವಲ್ಲ, ಇಡೀ ಜಗತ್ತಿಗೆ ನಾವು ಮೇಲ್ಗಡೆಯಿಂದ ನೋಡಿದ್ರೆ ಇಷ್ಟು ಬೆರಳೆಣಿಕೆಯಷ್ಟು ಜನ ಮಾತ್ರ ಇಡೀ ರಾತ್ರಿ ಎಲ್ಲಾ ಧ್ಯಾನ ಮಾಡ್ತಾ ಇದೀವಲ್ಲ ಅಂತ ಅನಿಸ್ತು ಸರ್. ಫಸ್ಟ್ ಊರಿಂದ ಶುರು ಆಯ್ತು ನನಗೆ, ನಮ್ಮ ಊರಾಗ ಇಡೀ ಎಲ್ಲಾರು ಮಲಗಿರ್ತಾರೆ, ನಾನು ಒಬ್ನೇ ಕುಂತಿರ್ತೀನಿ ಅಂತ. ಊರಲ್ಲಿ ಯಾಕೆ ಇಡೀ ಹೋಬಳಿಲೇ ನಾನು ಒಬ್ನೇ ಇರ್ತೀನಿ ಅನಿಸ್ತು. ಆಮೇಲೆ ತಾಲೂಕು ಡಿಸ್ಟಿಕ್ಕು ಏನ್ ಈ ಲೆಕ್ಕನೆ ಸಿಗದಂಗ್ ಕೊನೆಗೆ ಬೆರಳೆಣಿಕೆ ಅಷ್ಟೇ ಜನ ಇಷ್ಟೆಲ್ಲ ಇಡೀ ರಾತ್ರಿ ಎಲ್ಲ ಮಾಡ್ತಾ ಇದೀವಲ್ಲ ಅಂತ ಆ ಥಾಟ್ ಬಂತು ಸರ್ ನನಗೆ. ಕರೆಕ್ಟ್ ಸರ್, ಅದಕ್ಕೆ ಹೇಳಿದ್ದು ಎಕ್ಸ್ಟ್ರಾರ್ಡಿನರಿ ಇಲ್ಲಿ ಎಕ್ಸ್ಟ್ರಾರ್ಡಿನರಿ ಅಂತ. ಹೌದು ಸರ್, ನಮ್ಮನ್ನ ನಾವೇ ಅಪ್ರಿಶಿಯೇಟ್ ಮಾಡ್ಕೋಬೇಕು, ಏನ್ ಸಾಮಾನ್ಯ ವಿಷಯ ಅಲ್ಲ ಇದು. ಕರೆಕ್ಟ್ ಸರ್. ನಿನ್ನೆ ಮೇಡಮ್ ಒಬ್ರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ರು ಸರ್, ನಿಮ್ಮನ್ನ ಮೇಲಿನ ಲೋಕದ ಎಲ್ಲಾ ದೇವಾನು ದೇವತೆಗಳೆಲ್ಲ ಅರುಣ್ ಕುಮಾರ್ ಅನ್ನುವಂತ ಒಂದು ಮಗುನ ಕೊಂಡಾಡ್ತಾ ಇದ್ರು ಅಂತ. ಅದು ನಿಜವಾಗ್ಲೂ ಸತ್ಯನೇ ಸರ್. ಅದು ಒಬ್ರು ಈ ತರ ಏನೇ ಆದ್ರೂನು ಬಿಡದಲೆ ಇಷ್ಟು ಜನನ್ನ ತಗೊಂಡು ಗೈಡ್ ಮಾಡ್ಕೊಂಡು ಇಡೀ ರಾತ್ರಿ ಎಲ್ಲ ಅವ್ರನ್ನ ಧ್ಯಾನ ಮಾಡಿಸ್ಕೊಂಡು ಮತ್ತೆ ಬರೋರ್ನೆಲ್ಲ ಸೇರಿಸ್ಕೊಂಡು ಅಂತಂದ್ರೆ ಆ ಮೇಲಿನ ಲೋಕದಿಂದ ನೋಡುವಂತ ಮಾಸ್ಟರ್ಸ್ ಗಳಿಗೆಲ್ಲ ಯಾವ ತರ ಆಗ್ತಾ ಇರುತ್ತೆ ಸರ್ ಅವ್ರಿಗೆಲ್ಲ. ಇವಾಗ ನಾವೇ ಒಂದು ಸ್ವಯಂ ಭಗವಂತನ ತರ ನಾವು ಮೇಲಿಂದ ನೋಡಿದ್ರೆ ಅದು ಎಷ್ಟು ಆನಂದ ಆಗುತ್ತೆ ಸರ್ ಅದು ನೋಡಕ್ಕೆ. ಆ ಮೇಡಮ್ ಹೇಳಿರೋ ಎಕ್ಸ್ಪೀರಿಯನ್ಸ್ ಹಾಕ್ರು ನನಗೆ 100ಕ್ಕೆ 100 ಸತ್ಯ ಅನ್ಸ್ಬಿಡ್ತು ಸರ್ ಅದು. ಕರೆಕ್ಟ್ ಸರ್, ಕರೆಕ್ಟ್. ಸರ್ ಒಂದು ವಚನ ಹೇಳ್ತೀನಿ ಸರ್, ಬಸವಣ್ಣವ್ರದ್ದು. ಮಾಡಿದಿನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತು ಶಿವನ ಡಂಗುರ, ಮಾಡಿದಿನಿ ಎನ್ನದಿರು ಲಿಂಗಕ್ಕೆ ಮಾಡಿದಿನಿ ಎನ್ನದಿರು ಜಂಗಮಕ್ಕೆ, ಮಾಡಿದಿನಿ ಎಂಬುದು ಮನದಲ್ಲಿ ಇಲ್ಲದಿದ್ದರೆ ಬೇಡಿದ ನೆತ್ತವ ಕೊಡುವನು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಸರ್. ಅಂದ್ರೆ ನಾವು ಏನೇ ಒಂದು ದಾನ ಮಾಡ್ಲಿ ಅಥವಾ ಏನೇ ಒಂದು ಧರ್ಮ ಮಾಡ್ಲಿ, ಏನೇ ಒಂದು ಮಾಡ್ತಾ ಇದ್ರು ನಾವು ಅದನ್ನ ನಾನ್ ಮಾಡ್ದೆ ಅಂತ ಹೇಳ್ಬಿಟ್ರೆ ಅದು ನಾನ್ ಮಾಡಿದೀನಿ ಅನ್ನೋದೇ ಅದೇ ಒಂದು ಡಂಗೂರ ತರ ನಾವ್ ಎಲ್ಲರಿಗೂ ಹೇಳ್ಕೊಂಡು ಸಾರ್ಕೊಂಡು ಹೊಂಟ್ಬಿಡ್ತೀವಿ ಅದನ್ನೇ. ನಾನ್ ಮಾಡಿದೀನಿ, ನಾನ್ ದಾನ ಮಾಡಿದೀನಿ ಅಂತ. ಈ ತರ ಮಾಡಿದೀನಿ ಎಂಬುದು ಮನದಲ್ಲಿ ಹೊಳಿತಂದ್ರೆ ಏಡಿಸಿ ಕಾಡಿತು ಶಿವನ ಡಂಗೂರ ಅಂತ ಹೇಳ್ತಾರೆ. ಅದೇ ಕಾಡಕ್ ಶುರು ಆಗುತ್ತೆ, ನಾನ್ ಮಾಡಿದೀನಿ ಅನ್ನೋದೇ ನಮ್ಮನ್ನ ಕಾಡುತ್ತೆ. ಎಲ್ಲಿ ಹೋದ್ರು ಅದನ್ನ ಎಲ್ಲಾರ್ಗು ಹೇಳ್ಕೋಬೇಕನ್ಸುತ್ತೆ, ನಾನ್ ಮಾಡಿದೀನಿ ಅನ್ನೋದನ್ನ ಹೇಳ್ಕೋಬೇಕನ್ಸುತ್ತೆ. ಎಲ್ಲೋ ಯಾರಿಗೋ ಎಲ್ಲೋ ಒಂದ್ ಇದಕ್ಕೆ ದಾನ ಮಾಡಿರ್ತೀವಿ, ಒಂದ್ 5,000 ಅನ್ಕೊಳ್ಳಿ, ನಾನ್ 5,000 ದಾನ ಮಾಡಿದೀನಿ ಅಂತಾರೆ. ಇನ್ ಎಷ್ಟೋ ಜನ ನಮ್ಮ ಎಲ್ಲೋ ಒಂದ್ ಕೊಟ್ಟಿರ್ತಾರೆ, ಎಲ್ಲೋ ದಾನ ಮಾಡಿರ್ತಾರೆ ಅನ್ಕೊಳ್ಳಿ. ನಾನ್ ನಮ್ ಸೊಸೈಟಿಲಿ ನೋಡಿದೀನಿ ಕೆಲವು ಟೈಮ್ ಎಲ್ಲೋ ಒಂದ್ 5,000 ಅನ್ನದಾನ ಕೊಟ್ಟಿದ್ರೆ ಅದನ್ನ ಮೈಕಲ್ ಸರ್ ನಮ್ಮ ಹೆಸರೇ ಹೇಳಿಲ್ಲ ಅಂತೇಳಿ ಜಗಾಡ್ಕೊಂಡು ಹೋಗಿದಾರ ನೋಡಿದೀನಿ ಸರ್. ನಾನು ಸ್ವತಃ ನಾನ್ ನೋಡಿದೀನಿ. ಆ ತರದ್ದು ಎಲ್ಲಾ ಮಾಡಿದ್ರೆ ಅದು ಉಪಯೋಗ ಇಲ್ಲ. ನಾನ್ ಮಾಡಿದೀನಿ ಎಂಬುದು ಮನಸ್ಸಿನಲ್ಲೇ ನಮಗೆ ಇರ್ಲಿಲ್ಲ ಅಂತಂದ್ರೆ ಭಗವಂತ ನಾವ್ ಏನ್ ಬೇಡ್ತೀವಿ ನೋಡಿ ಅದನ್ನ ಎಲ್ಲವನ್ನೂ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಬಸವಣ್ಣವ್ರು ಹೇಳ್ತಾರೆ ಸರ್. ಇನ್ನೊಂದು ವಚನ ಐತೆ, ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣಗಳ ಒಡೆಯ ನಮ್ಮ ಕೂಡಿಕೊಂಬ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ ಸರ್. ಇದೇನು ವಿವರಿಸುವ ಅವಶ್ಯಕತೆನೇ ಇಲ್ಲ ಸರ್, ಇದ್ರಲ್ಲೆಲ್ಲ ಅರ್ಥ ಆಗುತ್ತೆ ಇದು. ಇವೆರಡು ವಚನಗಳು ಸರ್. ನಾವು ಮಾಡುವಂತ ದಾನ ಯಾವಾಗ್ಲೂ ಗೌಪ್ಯವಾಗಿರ್ಬೇಕು. ಅದನ್ನ ಯಾರು ನೋಡ್ತಾ ಇಲ್ಲ ಅನ್ನುವಂಥದ್ದು ಏನಿಲ್ಲ, ಭಗವಂತ ಯಾವಾಗ್ಲೂ ನೋಡ್ತಾ ಇರ್ತಾನೆ. ಅದನ್ನ 1-2 ಸೇರಿಸಿ ನಮಗೆ ಕೊಟ್ಟೇ ಕೊಡ್ತಾನೆ. ಅದು ಕೊಡ್ಲಿ ನಮ್ಗೆ ಭಗವಂತ ನನಗೆ ಪುಣ್ಯ ಬರುತ್ತೆ ಅಂತ ಹೇಳಿದ್ರು ಮಾಡಬಾರ್ದು. ನಾವು ಮಾಡುವಂತ ಯಾವುದೇ ದಾನ ಆಗಿರ್ಲಿ ಏನೇ ಆಗಿರ್ಲಿ ನಿಷ್ಕಲ್ಮಶವಾಗಿ ಮಾಡ್ತಾ ಇದ್ರು ಈ ಜನ್ಮ ಕಲ್ತಿದ್ರು ನಮ್ಗೆ ಅದು ಕಟ್ಟಿಟ್ಟ ಬುತ್ತಿ ನಮ್ಗೆ ಪಕ್ಕ ಸರ್ ಅದು. ಥ್ಯಾಂಕ್ ಯು ಸರ್. ಎಡಗೈ ಕೊಟ್ಟಿದ್ ಬಲಗೈ ಗೊತ್ತಾಗ್ಬಾರ್ದು ಅಂತ ರತ್ನ ಮೇಡಮ್ ರತ್ನಮ್ಮ ಮಾಸ್ಟರ್ ಮಾತಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
ನಮಸ್ತೆ ಸರ್. ನಮಸ್ತೆ ನಮಸ್ತೆ ಎಲ್ಲರಿಗೂ ನಮಸ್ತೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇನ್ನು 12 ಮತ್ತೆ ಗಂಟೆ ನಾನು ಇವಾಗೊಂದು ಸರ್ ಅದನ್ನ ಹೇಳ್ಬೇಕಾದ್ರೆ ನನ್ಗೆ ಕೃಷ್ಣನೇ ಹಂಗೆ ಬಂದಂಗೆ ಆಗ್ತಾ ಇತ್ತು. ಅವ್ರು ಹೇಳುವಾಗ ಮನ್ಸಿಗೆ ಅನಿಸ್ತಾ ಇತ್ತು, ಶ್ರೀಕೃಷ್ಣ ಪರಮಾತ್ಮ ಅವರ ಭಕ್ತರ ಮನೆಗೆ ಇದ್ದಕ್ಕಿದ್ದಂಗೆ ಹೇಗೆ ಹೋದ್ರು, ಏನೋ ಒಂದ್ ರೀತಿ ಅವರು ಹಣ್ಣನ್ ಬಿಡ್ಸಿ, ಯಾಕಂದ್ರೆ ಅವರು ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಬಟ್ಟೆ ಇದೆಯೋ ಏನು, ಆ ಒಂದ್ ಭಕ್ತಿ ಎಷ್ಟು ಮಹತ್ವವಾದದ್ದು. ಅವ್ರಿಗೆ ನಾನು ಏನ್ ಮಾಡ್ತಾ ಇದ್ದೀನಿ ಅನ್ನೋದೇ ಗೊತ್ತಿಲ್ಲ. ಭಗವಂತ ಬಂದ ಅಂದಾಗ ಅವ್ರ ಮನಸ್ಸೇ ಪರಿವರ್ತನೆ ಆಗೋಗಿರುತ್ತೆ. ಈಗ ಕೂಡ ರಿಯಲಿ ಆದಂತ ಶ್ರೀಕೃಷ್ಣ ಪರಮಾತ್ಮ ಎಲ್ಲರೂ ಮನನ ತಲುಪ್ತಾ ಇದ್ದಾರೆ. ಎಲ್ಲರೂ ತಮ್ಮ ಒಂದು ಕೈಲಾದದ್ದು ಕಿರುಕಾಣಿಕೆನ ದಯವಿಟ್ಟು ಸಹಕರಿಸಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ಳೋಣ ಅಂತೇಳಿ ನಾನು ಮಾತಾಡೋಣ ಅನ್ಕೊಂಡ್ ಮಾತಾಡ್ದೆ. ಎಲ್ಲರಿಗೂನು ಇಲ್ಲಿ ಎಲ್ಲಾ ಇದ್ದೀರಾ, ಎಲ್ಲಾರ್ಗುನು ಸ್ವಲ್ಪ ಇದು ತಲುಪಿದೆ ಅನ್ಸುತ್ತೆ. ಈಗ ಒಂದ್ 3-4 ಜನ ಮಾತ್ರ ಹಾಕಿದ್ದಾರೆ ಅನ್ಸುತ್ತೆ ಅಷ್ಟೇನೆ. ಎಲ್ಲರೂ ತಮ್ಮ ಕೈಲಾದದ್ನ ಹಾಕಿ ನಿಮ್ಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟನ್ನ ಸಾಧ್ಯವಾದಷ್ಟು ಮಟ್ಟಿಗೆ ನೀವು ಸಹಕರಿಸಿ ಸುಮ್ನೆ ಇದ್ ಬಿಡ್ಬೇಡಿ. ಯಾಕಂದ್ರೆ ನನಗೆ ಸುಮಾರು ಇದು 1 ವೀಕ್ ಇಂದನೂ ನನ್ಗೆ ಒಳಗಡೆಯಿಂದನೂ ಇದು ಬರ್ತಾ ಇತ್ತು. ಹಂಗಾಗಿ ನಾನು ಇದನ್ನ ಒತ್ತಿ ಹೇಳೋದಿಕ್ ಸಾಧ್ಯ, ಸುಮ್ನೆ ಹೇಳೋದಿಕ್ಕೆ ಬರೋದೇ ಇಲ್ಲ ಅಂತ ಅನ್ಸುತ್ತೆ. ದಯವಿಟ್ಟು ಎಲ್ಲರೂ ಬೇರೆ ಯಾರು ಕೆಲವರು ಏನು ಇದೇ ಮಾಡಿಲ್ಲ, ಅವ್ರಿಗೆ ಈ ವಿಷಯ ತಲುಪಿದೆ ಅಂದ್ರೂ ಸುಮ್ನೆ ಇರೋದ್ ಬೇಡ. ಯಾಕಂದ್ರೆ ಶ್ರೀಕೃಷ್ಣ ಪರಮಾತ್ಮಂದ ಬಾಯಲ್ಲಿ ಹೇಳ್ಕೊಂಡ್ ಸುಮ್ನೆ ಆಗ್ಬಿಡೋದ್ ಬೇಡ. ಅವರು ನಿಮ್ಮ ಮನೆ ಮತ್ತೆ ಮನಸ್ಸನ್ನ ಒಳಗಡೆ ಬಂದಿದ್ದಾರೆ. ಅವ್ರಿಗೆ ತಮ್ಮ ಕೈಲಾದದ್ನ ನೀವು ಏನು ಹೆಲ್ಪಿಂಗ್ ಅಂತ ಇರುತ್ತೆ, ಅದನ್ನ ಒಂದು ಸಹಕರಿಸಿ ಅಂತ ಹೇಳ್ತೀನಿ. ಈ ಒಂದು ವಿಷಯಕ್ಕೆ ನಾನು ಇದಷ್ಟನ್ನ ಮಾತಾಡೋಣ ಅಂತ ಹೇಳಿ ಇದ್ ಮಾಡಿದೆ. ಮತ್ತೆ ಸರ್ ಇವಾಗ ಒಂದು ವಚನನ ನಾನು ಬರ್ದೆ, ಅದನ್ನ ಹೇಳೋದಿಕ್ ಇಷ್ಟಪಡ್ತೀನಿ ಇವಾಗ. ಕಣ್ಣು ನಾಲಿಗೆ ಮನವು ತನ್ನದೆನ್ನಬೇಡ, ಅನ್ಯರನ್ನು ಕೋರಿದರೆನ್ನಬೇಡ, ಇವು 3 ತನ್ನನ್ನೇ ಕೊಲ್ಲುವವು ಸರ್ವಜ್ಞ ಅಂತ. ಈ ಕಣ್ಣು ಮತ್ತೆ ನಾಲಿಗೆ ಮನಸ್ಸು ಇದು ತನ್ನದು ಅಂತ ಅನ್ಕೊಳ್ಳೋದ್ ಬೇಡ, ಅನ್ಯರನ್ನು ಕೋರಿದ್ರು ಅನ್ನೋದು ಬೇಡ. ಇವು 3 ತನ್ನನ್ನೇ ಕೊಲ್ಲುತ್ತವೆ. ಇವು ನಮ್ಮನ್ನ ನಾವೇ ಕೊಲ್ಲೋದಿಕ್ಕೆ ಇದೇ ಕಾರಣ, ನಾವೇ ಕಾರಣ ಅನ್ನೋದು ಒಂದು ಅರ್ಥ ಬರುತ್ತೆ ಅನ್ಸುತ್ತೆ ನನ್ ಪ್ರಕಾರ. ಅದೊಂದು ಇದನ್ನ ವಚನ ಸರ್ವಜ್ಞದು ಒಂದು ವಚನ ಅದು. ಮತ್ತೆ ಜಗ ಕಂಜಿ ಸತ್ಯ ಬಚ್ಚಿಟ್ಟಂಗೆ, ಹಣದಾಸೆಗೆ ಸುಳ್ಳು ಹೇಳಿದ್ದಂಗೆ, ನರಕವು ತಪ್ಪದು ಸರ್ವಜ್ಞ. ಜಗಕ್ಕೆ ಎದರಿ ಸತ್ಯವನ್ನು ಆಡದವರಿಗೆ, ಹಣದ ಆಸೆಗೆ ಸುಳ್ಳು ಹೇಳುವವರು ನರಕಕ್ಕೆ ಸೇರುವವರು. ಇದು ನಂದು 1-2 ವಚನ ಬರ್ದಿಟ್ಕೊಂಡಿದ್ದೆ, ಇದನ್ನ ಹೇಳೋಣ ಅಂತ ಹೇಳ್ಬಿಟ್ಟು ಇದ್ದೆ. ಇನ್ನೊಂದ್ 4 ಇದೆ, ನಾಳೆ ಹೇಳ್ತೀನಿ. ಮಲ್ಕೋ. ತುಂಬಾ ಚೆನ್ನಾಗಿತ್ತು, ಅದ್ಭುತ ಗೊತ್ತು. ಯಾಕಂತಂದ್ರ ಪ್ರತಿ ಒಂದ್ಸರಿ ಏನಪ್ಪ ಮತ್ತೆ ಮತ್ತೆ ಹೇಳ್ತಾರ ಅನ್ಕೋಬೇಡಿ. ಅರುಣ್ ಕುಮಾರ್ ನಂಬರ್ಗೆನೆ ಶೇರ್ ಅದೇ ಮಾಡಿ. ಅವ್ರಿಗೇನೆ ಹಾಕಿದ್ದಾರೆ, ಬೇರೆಯವ್ರಿಗೆ ಯಾರಿಗೂ ಬೇಡ. ನಾನು ಡೈರೆಕ್ಟ್ ಆಗಿ ಹೇಳ್ದೆ, ಅವ್ರಿಗೇನೆ ಹೋಗ್ಲಿ ಅಂತ ಅನ್ಬಿಟ್ಟು ಹೇಳ್ದೆ. ಸಣ್ಣ ಒಂದು ಅಳಿಲು ಸೇವೆ ಅಂತ ಅನ್ನೋದಕ್ಕೆ, ಲೋಕ ಕಲ್ಯಾಣಕ್ಕೋಸ್ಕರ ಅಂತ ಅದೇ ಹೇಳಿದೆ ಇವಾಗ. ಅದಕ್ಕೆ ಮನ ಅಂತ ಹೇಳಿದೆ ನಾನು. ಮನ ಅಂದಾಗ ಅರ್ಥ ಮಾಡ್ಕೊಳ್ಳಿ. ಅವರು ಮನೆಗೂ ಹೋಗಿದ್ದಾರೆ, ಅವರ ಮನಸ್ಸಿಗೂ ಹೋಗಿದ್ದಾರೆ. ಓಕೆ, ಎಲ್ಲಾರ್ಗುನು ಒಂದು ಹೊಸ ವರ್ಷದ ಶುಭಾಶಯಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಹೊಸದಾಗಿ ಕಲಿತಾ ಹೋಗಿ, ಎಲ್ಲಾರು ಹೊಸ ಜೀವನನ ಮಾಡ್ತಾ ಹೋಗಿ, ಹೊಸ ಬದಲಾವಣೆಗೂ ಕೂಡ ಈ ಒಂದು ವೇದಿಕೆಯನ್ನ ಕೊಡೋಣ. ಹೊಸದಾಗಿ ಬದಲಾವಣೆ ಮಾಡ್ಕೊಳ್ಳೋಣ, ಹೊಸದಾಗಿ ಕಲಿಕೆಯನ್ನ ಕಲಿತಾ ಹೋಗೋಣ. ಹೊಸದಾಗಿ ಕೊಡ್ತಾ ಇದಾರೆ ಶ್ರೀಕೃಷ್ಣ ಪರಮಾತ್ಮ, ಅದನ್ನ ಎಲ್ಲಾರು ನಮ್ಮ ಮನದಲ್ಲಿ ರತ್ನಮ್ಮ ಮೇಡಮ್ ಹೇಳ್ದಾಗೆ ಎಲ್ಲಾರು ಅಳವಡಿಸ್ಕೊಳ್ಳೋಣ. ಎಲ್ಲಾರ್ಗುನು ಜೈ ಗುಡಕೇಶ. ಎಲ್ಲರಿಗೂ ನಿಮಗೋಸ್ಕರ ಎಲ್ರಿಗೂನು ಒಂದು ಮನಮುಟ್ಟುವಾಗಿ ಒಂದು ಪತ್ರಿಜಿ ಮೇಲೆ ಸಣ್ಣದಾಗಿ ಒಂದು 2 ನಿಮಿಷದಲ್ಲಿ ನಿಮ್ಗ ಒಂದ್ ಹಾಡನ್ನ ಹೇಳಕ್ ಇಷ್ಟಪಡ್ತೀನಿ. ದಿಲೀಪ್ ಕೂಡ ತುಂಬಾ ಚೆನ್ನಾಗಿ ಹೇಳುತ್ತಾರೆ. ಅವರು ಕೂಡ ನಗುವಂತನ್ನದ ರಾಮ ಅಂತ ಅನ್ನೋದಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ. ದಿಲೀಪ್ ಅವ್ರನ್ನ ರಾಮನ್ಗೆ ಹೋಲಿಸ್ತೀನಿ. ನೆಕ್ಸ್ಟ್ ನಾಳಕ್ಕೆ ರಾಮನ ಒಂದ್ ಹಾಡನ್ನ ಕೊಡ್ಬೇಕು ಅಂತ ಎಲ್ಲಾರ್ಗು ಕೇಳ್ಕೊತೀನಿ. ರಾಮನ್ ಬಗ್ಗೆ ಮೇಡಮ್ ಇವತ್ತು ಏನ್ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ,
ನಾನು ಸರಿಂದ ಒಂದು ಚಿಕ್ಕದು ಯಾವ್ದಾದ್ರು ಒಂದು ಕವನನ ಒಂದು ಹಾಡಿ ಕೇಳ್ಬೇಕು ಅಂತ ಮನ್ಸಿಗೆ ಬರ್ತಾ ಇತ್ತು ಮೇಡಮ್. ಹಂಗಾಗಿ ನಾನು ಅವರಿಂದ ಇವತ್ತು ಹೊಸ ವರ್ಷದ ಪ್ರಾರಂಭ ಆಗಿದೆ. ಇವಾಗ 11:46 ಆಯ್ತು, ಇವಾಗ ಮುಗ್ದಿದೆ. ಹಂಗಾಗಿ ಅವರಿಂದ ಒಂದು ಚಿಕ್ಕದು ಒಂದು ಕವನ ಇವತ್ತು ಅಥವಾ ಅಂದ್ರ ಏನಾದ್ರೂ ಒಂದು ಅವರ ಅಣ್ಣ ವಾಯಸ್ಸಿಂದ ನಾವು ಕೇಳೋಣ ಅಂತ. ಇದೊಂದ 10 ಕಾಲು ಗಂಟೆ ಇದೆ. ಇನ್ನೊಂದ 15 ನಿಮಿಷ ಇದೆ. ಇನ್ನೊಂದು 10 ನಿಮಿಷಗಳು ನೀವ್ ಹೇಳ್ಬಿಡಿ, ನೀವ್ ಹೇಳಿ ಸರಿಯಾಗುತ್ತೆ. ಅದೇ ಹೇಳೋ ತನಕನೇ ಅದು ಸರಿ ಹೋಗ್ಬಿಡುತ್ತೆ. ಹೌದು, ನೀವ್ ಹೇಳಿ ಸರಿಯಾಗುತ್ತೆ. ಮಾಡೋಣ. ಈಗ ದಿಲೀಪ್ ಅವರಿಗೆ ಒಂದು ಸಣ್ಣದಾಗಿ ಒಂದನ್ನ ಹಾಡನ್ನ ಹೇಳ್ತೀನಿ. ಅಂತಂದ್ರೆ ರಾಮಂದ ಗೋಪಾಲದ ಬಗ್ಗೆ ಹೇಳ್ತೀನಿ. ಅವ್ರಿಗೆ ರಾಮನ ವಹಿಸ್ಕೊಬಿಟ್ಟಿದೆ, ನನ್ನ ಕೃಷ್ಣ ಗೋಪಾಲ ಅಂತ ಇಬ್ಬರಿಗೂ ಹಾಡೋ ತರ. ಜಗತ್ಪತೆ ಹರಿ ಸಾಯಿ ಗೋಪಾಲ ಜಗದೋದಾರ ಸಾಯಿ ನಂದಲಾಲ. ಜಗತ್ಪತೆ ಹರಿ ಸಾಯಿ ಗೋಪಾಲ ಜಗದೋದಾರ ಸಾಯಿ ನಂದಲಾಲ. ಮಧುರಾಧಿಪತೆ ಕೃಷ್ಣ ಗೋಪಾಲ ಮಧುರಾಧಿಪತೆ ಕೃಷ್ಣ ಗೋಪಾಲ. ಮಧುರ ಮಧುರ ಹೇ ಗಾನ ವಿಲೋಲ ಮಧುರ ಮಧುರ ಹೇ ಗಾನ ವಿಲೋಲ. ಜಗದೋದಾರ ಸಾಯಿ ನಂದಲಾಲ ಜಗದೋದಾರ ಸಾಯಿ ನಂದಲಾಲ ಸಾಯಿ ನಂದಲಾಲ. ಜೈ ಜೈ ಗೋಪಾಲ ಸಾಯಿ ನಂದಲಾಲ ಜೈ ಜೈ ಗೋಪಾಲ ಸಾಯಿ ನಂದಲಾಲ ಜೈ ಜೈ ಗೋಪಾಲ ಜೈ ಜೈ ಗೋಪಾಲ ಜೈ ಜೈ ಗೋಪಾಲ ಜೈ ಜೈ ಗೋಪಾಲ. ಇಬ್ಬರಿಗೂ ಸೇರ್ಕೊಂಡ್ ಆಡ್ದೆ ನಾನು. ಅವ್ರಿಗೆ ಇಬ್ರು ಕೃಷ್ಣ ತರ ಕಾಣ್ತಾರ. ಹಾಗಾಗಿ ಇನ್ನೊಂದು ನಿಮಗೋಸ್ಕರ, ಎಲ್ಲರಿಗೋಸ್ಕರ ಇದು ಹಾಡು ಪತ್ರಿಕೆ ಅವ್ರ ಮೇಲೆ ಹಾಕೊಂಡಿದ್ದೀನಿ. ಅದೊಂದು ಹಾಡು ಹೇಳಿ ಪೆಸನ್ನ ಮುಂದಕ್ಕೆ ಶುರು ಮಾಡೋಣ. ಓಕೆ, ಎಲ್ಲರೂ ಗುಡಕೇಶದ ಬಗ್ಗೆ ಹೇಳಿ ಅವ್ರಿಗೆ ಒಂದು ಕೊಡೋಣ. ಹೊಸದಾಗಿ ಹೊಸ ವರ್ಷದ ಶುಭಾಶಯಗಳು ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ಅವ್ರಿಗೆ ಕೊಡೋಣ. ಓಕೆ, ಇದೇ ಹೊಸ ಧ್ಯಾನ ಹೃದಯ ಸಾಕ್ಷಿ ಧ್ಯಾನ ಹೃದಯ ಸೇ ಬಾಸೆ ಈ ಧ್ಯಾನ. ಹೃದಯ ಸೇ ಬಾಸೆ ಈ ಧ್ಯಾನ. ಮನದ ನೆನೆದ ಧ್ಯಾನಗಳೆಲ್ಲ ಮಧುರವಾಗಿ ಸವಿಯುವ ಜ್ಞಾನ. ಮನದ ನೆನೆದ ಧ್ಯಾನಗಳೆಲ್ಲ ಮಧುರವಾಗಿ ಸವಿಯುವ ಜ್ಞಾನ. ಸವಿಯಾದ ಜೀವನವೆಲ್ಲ ಆಯಾದ ಒಲವಿನ ಜ್ಞಾನ. ಧ್ಯಾನ ಜ್ಞಾನ ಒಂದಾದೆಲ್ಲ ಎಂದು ಮರೆಯದ ಈ ಧ್ಯಾನ. ಇದೇ ಹೊಸ ಧ್ಯಾನ ಹೃದಯ ಸಾಕ್ಷಿ ಜ್ಞಾನ ಹೃದಯ ಸೇ ಬಾಸೆ ಈ ಧ್ಯಾನ. ಪತ್ರಿಜಿ ಹೇಳಿದ ಮಾತು ಮೈ ಮರೆತು ಮಾಡುವ ಧ್ಯಾನ. ಪತ್ರಿಜಿ ಹೇಳಿದ ಮಾತು ಮೈ ಮರೆತು ಮಾಡುವ ಧ್ಯಾನ. ಮುಂಬಾಳ್ವೆಯ ಮುನ್ನಡೆ ಧ್ಯಾನ ಪತ್ರಿಜಿ ತಿಳಿಸಿದ ಜ್ಞಾನ. ಜನ್ಮ ಜನ್ಮದ ಪುಣ್ಯದ ಧ್ಯಾನ ಪತ್ರಿಜಿ ಕಲಿಸಿದ ಜ್ಞಾನ. ಇದೇ ಹೊಸ ಧ್ಯಾನ ಹೃದಯ ಸಾಕ್ಷಿ ಜ್ಞಾನ ಹೃದಯ ಸೇ ಬಾಸೆ ಈ ಧ್ಯಾನ. ಹೃದಯ ಸೇ ಬಾಸೆ ಈ ಧ್ಯಾನ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅವಕಾಶ ಕೊಟ್ಟು. ಚೆನ್ನಾಗಿತ್ತು. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡು ಒಂದ್ಸರಿ ರಾಮ ಕೃಷ್ಣ ಇಬ್ರು ಕೂತಿದ್ದಾರೆ, ಅವ್ರಿಗೋಸ್ಕರ ನಮ್ಮೆಲ್ಲರ ಒಂದು ಶುಭಾಶಯನ, ಹೊಸ ವರ್ಷದ ಶುಭಾಶಯನ ಎಂಜಾಯ್ ಮಾಡ್ಕೊಂಡು ಗುಡಕೇಶ ಜೈ ಗುಡಕೇಶ ಅಂತ ಹೇಳೋಣ. ಎಲ್ಲರೂ ವಿಡಿಯೋ ಆನ್ ಮಾಡ್ಕೊಂಡ್ರಿ. ವಿಡಿಯೋ ಆನ್ ಮಾಡ್ಕೊಳ್ರಿ. ಆಮೇಲೆ 12 ಗಂಟೆಗೆ ಅನ್ಮ್ಯೂಟ್ ಕೊಡೋಣ. ಆಯ್ತಾ? ಅನ್ಮ್ಯೂಟ್ ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಎಲ್ಲ ನಮಗೆ ನೀವು, ನಿಮಗೆ ನಾವು.
ಹಾ, ಈಗ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿ, ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಹಾ ನಮಸ್ತೆ ಸರ್. ಹ್ಮ್. ಇದು ಎಲ್ಲಾರು ಶ್ರೀಕೃಷ್ಣ ಪರಮಾತ್ಮ ಅಂತ ನಿಮ್ ಬಗ್ಗೆ ಕೇಳ್ತಿರ್ಬೇಕಾದ್ರೆ ಖುಷಿ ಆಗುತ್ತೆ ಸರ್. ಈ ಸೆಷನ್ ಶುರು ಮಾಡ್ಬೇಕು, ಈ ಜೂಮ್ ಕ್ಲಾಸ್ ಶುರು ಮಾಡ್ಬೇಕಂದಾಗ ನಾವ್ ಬರೀ 4 ಜನ ಇದ್ದಿದ್ದು ಫಸ್ಟ್ ಸೆಷನ್ ಅಲ್ಲಿ. ಏನಾಯ್ತು? ಅಲ್ವಾ ವಾಯ್ಸ್ ಬ್ರೇಕ್ ಆಯ್ತು. ಅಲ್ವಾ ಸರ್? ವಾಯ್ಸ್ ಬ್ರೇಕ್ ಆಯ್ತು, ಇನ್ನೊಂದ್ಸರಿ ಹೇಳಿ. ನಾವು ಈ ಸೆಷನ್ ಶುರು ಮಾಡ್ಬೇಕು, ನೀವೆಲ್ಲಾರು ಜೂಮ್ ಮೀಟಿಂಗ್ ನಾಗ ಇವಾಗ ಎಲ್ಲಾರು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳಿ ನಿಮ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಜಗ್ಗೆ ಖುಷಿ ಆಗುತ್ತೆ ಸರ್. ಅವತ್ತು ನೀವು ಕ್ಲಾಸ್ ಶುರು ಮಾಡಿದಾಗ ನಾವ್ 4 ಜನ ಇದ್ದಿದ್ದು. ಇವತ್ತಿನ ದಿನ ಎಷ್ಟು ಖುಷಿ ಆಗುತ್ತದಂದ್ರೆ ನಾವ್ ಇಲ್ಲಿಗ್ ರೀಚ್ ಆಗ್ತೀವಿ ಅಂತ ನಾವ್ ಭಯ ಪಟ್ಟು ಎಷ್ಟೋ ಸಲ ಫೋನ್ ಮಾಡಿದ್ವಿ ನಿಮ್ಗ. ಸರ್ ಇದು ಮುಂದುವರ್ಸಕ್ ಆಗತ್ತಾ ಸರ್ ಅಂದಾಗೆಲ್ಲ ನನ್ನಿಂದ ಸಾಧ್ಯ, ನಾನ್ ಎಂತೆಂತ ಮಾಸ್ಟರ್ ತಂದೇ ತರ್ತೀನಿ ಹೊರಗ್ ಅಂತ ಹೇಳಿ ನೀವ್ ಅವತ್ ಹೇಳಿದ್ ಮಾತು ಇವತ್ ಎಷ್ಟು ನಿಜ ಆಗ್ತದ ನೋಡ್ ಸರ್. ನಿಮ್ ಮಾತು ಎಷ್ಟು ಸತ್ಯ ಇದೆ, ಎಷ್ಟು ಒಂದು ಅರ್ಥಪೂರ್ಣ ಮಾತುಗಳು, ನಿಮ್ಮಲ್ಲಿ ಧೈರ್ಯ ಅಂತ ಎಷ್ಟು ಸಿಚುವೇಶನ್ ಗಳನ್ನ ಹ್ಯಾಂಡಲ್ ಮಾಡಿದ್ರಿ ನೀವು. ಅದನ್ನೆಲ್ಲ ಕೇಳಿದಾಗ ನೀವು ಗ್ರೂಪಿಗೆ ಶೇರ್ ಮಾಡಿದಾಗ ಏನ್ ಹಿಂಗೆಲ್ಲಾ ಮಾಡ್ತಾರಲ್ಲ ಒಂದ್ ಒಳ್ಳೆ ಕೆಲ್ಸಕ್ಕ ಅಂತೇಳಿ ಬಾಳ್ ಬೇಜಾರಾಗಿತ್ತು ನನ್ಗೆ. ಬೇಜಾರಾಗಿ ನಿಮ್ಗೆ 2-3 ಸಲ ಫೋನ್ ಮಾಡ್ದೆ, ಏನ್ ಸರ್ ಹಿಂಗ್ ಆಗಕತ್ತದ, ಏನ್ ಮಾಡ್ತೀರಿ ಅಂತ ಅಂದಾಗ ಏನಾದ್ರೂ ಆಗ್ಲಿ ನಾವ್ ಮುಂದೆ ಹೋಗೋಣ ನಮ್ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದ್ರಿ ಸರ್. ನಾವು ಆ ಹೊತ್ತಿನಿಂದ ಆ ಸಂಖ್ಯೆಗಳ ಅಂಕೆ ಎಣಿಸ್ಬಾರ್ದು ನಾವ್ ಅಂತ ಹೇಳಿದ್ರಿ, ಆದ್ರೆ ಇವತ್ತಿನ ದಿನ ನಾವು 100 ರೀಚ್ ಆಗಿದೀವಿ. ಇದಕ್ಕ ಎಲ್ಲಾ ಕಾರಣ ನೀವು ಶ್ರೀಕೃಷ್ಣ ಪರಮಾತ್ಮನ ಅಂಶ ಹನುಮಂತನ ಅಂಶ ನೀವು. ಎಲ್ಲಾ ದೇವತೆಗಳನ್ನ ನಾವ್ ನಿಮ್ಮಲ್ಲಿ ಕಾಣ್ತಿದೀವಿ ಸರ್. ತುಂಬಾ ಖುಷಿ ಆಗ್ತದ. ಈ ಹೊಸ ವರ್ಷಕ್ಕ ನೀವ್ ಇನ್ನೂ ಜಾಸ್ತಿ ಬೆಳಿತಾ ಹೋಗಿ ನಮ್ಮನ್ನು ನಿಮ್ ಜೊತೆ ಕರ್ಕೊಂಡ್ ಹೋಗಿ. ಥ್ಯಾಂಕ್ ಯು ಸರ್. ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ, ಹೊಸ ವರ್ಷದ ಶುಭಾಶಯಗಳು ಸರ್. ನೀವ್ ಇದೇ ತರ ಬೆಳಿತಾ ಇರ್ರಿ, ಇದೇ ತರ ಮುಂದುವರಿಸ್ರಿ ಸರ್. ವೆರಿ ಗುಡ್ ಮೇಡಮ್. ಬಹಳ ಇದಾಗಿತ್ತು ಫಸ್ಟ್ ಟೈಮ್ ನೀವು ಚಾನಲ್ ಶುರು ಮಾಡಿದಾಗ. ಭಯ ಜಾಸ್ತಿ ಇತ್ತು ಸರ್. ನಿಮ್ಗೆ ಎಷ್ಟಿತ್ತೋ ಗೊತ್ತಿಲ್ಲ, ನಮಗ ಜಾಸ್ತಿ ಇತ್ತು ಸರ್ ಭಯ. ಏನ್ ಹಿಂಗ ನಾವ್ 4 ಜನ ಇದೀವಿ, ಮತ್ತೆ ಮಾರನೇ ದಿನ ಸಹಿತ 8 ಜನ ಆಗಿವಿ. ಇಷ್ಟೇ ಸರ್, ಏನ್ ಸರ್ ಹಿಂಗ ಆಗತ್ತದ ಅಂದಾಗ ನೀವ್ ನಂಬರ್ ಎಲ್ಲಾ ಕಳಿಸಿದ್ರಿ, ಫೋನ್ ಮಾಡಿದ್ವಿ, ಅವರು ರೆಸ್ಪಾನ್ಸ್ ಮಾಡ್ಲೇ ಇಲ್ಲ. ಎಷ್ಟ್ ಜನ ಫೋನ್ ಮಾಡಿದ್ರು. ಇವತ್ತಿನ ದಿನ ಎಲ್ಲಾರು ಬಂದು ಸೇರಿ ಇಷ್ಟು ಚೆನ್ನಾಗಿ ಧ್ಯಾನ ಮಾಡಕತ್ತೀವಿ ಅಂದ್ರೆ ಬಹಳ ಖುಷಿ ಆಗುತ್ತೆ ಸರ್. ಅವತ್ತಿನಿಂದ ಇವತ್ತಿವರೆಗೂ ಜನ ಸೇರ್ತಿರೋದ್ ನೋಡಿದ್ರೆ ನಾವು ಗೂಢಕೇಶಿ ಎಲ್ಲಾರು ಒಂದಿನ ಒಂದ್ ನೈಟ್ ಧ್ಯಾನ ಮಾಡ್ತಾರ ಜಗತ್ತೆಲ್ಲ ಅನ್ನೋದಕ್ಕ ಸಾಕ್ಷಿ ಆಗ್ತಾನ. ಖಂಡಿತ. ನೆಕ್ಸ್ಟ್ ಡಬಲ್ ಡಬಲ್ ಹೆಚ್ಚು ಜನಗಳು ಗೂಢಕೇಸಿಗೆ ಬರೋ ತರ ಆಗತ್ತ, ಖಂಡಿತ ಆಗತ್ತ. ಏನೋ ಬರ್ಕೊಂಡಿದ್ದಾರೆ, ತೋರಿಸ್ತಾ ಇದ್ದಾರೆ. ಅರುಣ್ ಸರ್, ನನ್ ಮಕ್ಳು ಇವ್ರು. ಒಬ್ಬ ದೊಡ್ಡವನು 6th ಸ್ಟ್ಯಾಂಡರ್ಡ್, ಇವನು 5th. ಇವನು ಆದಿಯೋಗಿ ಮತ್ತೆ ಇವತ್ತು ಕೃಷ್ಣನ ಬಿಡಿಸಿದಾನೆ. ಕನ್ನಡದಲ್ಲಿ ಹೇಳು. ಹೊಸ ವರ್ಷದ ಶುಭಾಶಯಗಳು. ರಾಮ ಲಕ್ಷ್ಮಣ ಇದ್ದಾಗಿದ್ದಾರ ಇಬ್ರು. ರಾಮ ಲಕ್ಷ್ಮಣ ಒಳ್ಳೆ ಆರ್ಟ್ಫುಲ್ ಫ್ಯಾಮಿಲಿ. ಅಮ್ಮ ಕವಿತೆ, ಮಕ್ಕಳು ಚಿತ್ರಪಟ. ಥ್ಯಾಂಕ್ ಯು ಸರ್. ಬಟ್ ನಾನಿರೋ ಫೀಲ್ಡೇ ಬೇರೆ ಇತ್ತು ಸರ್, ನಾ ಬಂದಿರೋ ಫೀಲ್ಡೇ ಬೇರೆ ಆಗಿದೆ ಇವಾಗ. ಅಂದ್ರೆ ನಂದು MBA HR ಮಾರ್ಕೆಟಿಂಗ್ ಫೀಲ್ಡ್. ಬಟ್ ನಾನು 8 ವರ್ಷದಿಂದ ಟೀಚಿಂಗ್ ಫೀಲ್ಡ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಅಂಡ್ ಹೊಸ ವರ್ಷದ ಶುಭಾಶಯಗಳು ಎಲ್ಲ ಮಾಸ್ಟರ್ಸ್. ಮಾಸ್ಟರ್ ಮಾತಾಡಿ. ಎಲ್ರಿಗೂ ನಮಸ್ತೆ ಮಾಸ್ಟರ್ಸ್. ಕೇಳಿಸ್ತಾ ಇದೆಯಾ? ನನಗೆ ಧ್ಯಾನ ಅಂತ ಹೇಳ್ಬಿಟ್ಟು ನನಗೆ ಜಸ್ಟ್ ಬರೀ ಕೇಳಿದ್ದೆ, ಮತ್ತೆ ಧ್ಯಾನದಿಂದ ಎಲ್ಲಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೇಳಿದ್ದೆ. ಆದ್ರೆ ನಾನು ಟೈಮೇ ಮಾಡ್ಕೊಳ್ತಿರ್ಲಿಲ್ಲ ಮುಂಚೆ. ಆಮೇಲೆ ನನ್ನ ತಂಗಿ ಬಲವಂತವಾಗಿ ನನಗೆ ಗ್ರೂಪಿಗೆ ಆಡ್ ಮಾಡಿದ್ಲು. ಆಮೇಲೆ ನಾನು
ಫಸ್ಟ್ ಡೇ ಜಾಯಿನ್ ಆದೆ. ಆಮೇಲೆ ನನ್ಗೆ ಬೇಡಮ್ಮ ನನಗೆ ಆಗಲ್ಲ, ನನ್ಗೆ ಇಲ್ಲಿ ನನಗೆ ಕಷ್ಟ ಆಗುತ್ತೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಕ್ಕೆ ಅಂತ ಹೇಳಿ ಇವತ್ತು ಎಕ್ಸಿಟ್ ಆದೆ. ಮತ್ತೆ ಒಂದು 2-3 ದಿವಸ ಇದಾದ್ಮೇಲೆ ನನಗೆ ನಿಜವಾಗ್ಲೂ ಹೇಗಾಯ್ತು ಅಂದ್ರೆ ಒಂದು ಮ್ಯಾಗ್ನೆಟಿಕ್, ಅಷ್ಟು ನನಗೆ ಎಲ್ಲರೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಿರೋದು, ಮತ್ತೆ ನೀವು ಅದನ್ನ ಪ್ರತಿಯೊಂದನ್ನು ನೀವು ನಮ್ಗೆ ಎಷ್ಟು ಚೆನ್ನಾಗಿ ಹೇಳ್ತೀರಾ ಅಂತ ಹೇಳಿದ್ರೆ ನಾನೀಗ ಇದನ್ನ ಬಿಟ್ಟು ಇರ್ಲಿಕ್ಕೆ ಆಗಲ್ಲ ಅನ್ನೋ ತರ ಆಗ್ಬಿಟ್ಟಿದೆ ಈಗ. ಅಷ್ಟು ನನಗೆ ಧ್ಯಾನದಿಂದ ನನಗೆ ತುಂಬಾನೇ ನೆಮ್ಮದಿ ಸಿಗ್ತಾ ಇದೆ, ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೆ ಇನ್ನೂ ಹೆಚ್ಚು ಜನ ಇದ್ರದ್ದು ಪ್ರಯೋಜನ ಪಡ್ಕೋಬೇಕು ಅನ್ನೋದು ನನ್ನ ಆಸೆ. ಮಾಸ್ಟರ್ಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಚೈತ್ರಾ ಮಾಸ್ಟರ್ ಮಾತಾಡಿ, 3 ನಿಮಿಷ ಇದೆ, ಬೇಗ ಮಾತಾಡಿ. ಚೈತ್ರಾ ಮಾಸ್ಟರ್ ಮಾತಾಡಿ. ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಪ್ರತಿನಿತ್ಯ ಹೀಗೆ ಧ್ಯಾನ ಮಾಡಿ, ಧ್ಯಾನದಿಂದ ತುಂಬಾ ಲಾಭ ಇದೆ. ದಯವಿಟ್ಟು ಎಲ್ಲರೂ ಗುಡಾಕೇಶ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು. ವೆರಿ ಗುಡ್. ಓಕೆ ಮಾಸ್ಟರ್ಸ್, ಎಲ್ಲರಿಗೂ ಅನ್ಮ್ಯೂಟ್ ಆಪ್ಷನ್ ಕೊಡ್ತೀನಿ. ಎಲ್ಲರೂ ಅನ್ಮ್ಯೂಟ್ ಮಾಡಿ, ಎಲ್ಲರಿಗೂ ವಿಶ್ ಮಾಡಿ. ಎಲ್ಲರಿಗೂ ಕಡೆಯಿಂದಲೂ ಹೊಸ ವರ್ಷದ ಶುಭಾಶಯ. ವರ್ಷದ ಶುಭಾಶಯಗಳು ಎಲ್ಲ ಮಾಸ್ಟರ್ಸ್ಗಳಿಗೂ. ಹೊಸ ವರ್ಷದ ಶುಭಾಶಯಗಳು ಸರ್. ಎಲ್ಲರಿಗೂ ಹೊಸ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು ಬಂಧುಗಳಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷದ ಶುಭಾಶಯಗಳು ಎಲ್ಲ ಮಾಸ್ಟರ್ಸ್. ಹಾರ್ದಿಕ ಶುಭಾಶಯಗಳು. ಎಲ್ಲ ಮಾಸ್ಟರ್ಸ್ಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಸೇಮ್ ಟು ಯು. ಹ್ಯಾಪಿ ನ್ಯೂ ಇಯರ್. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು, ಆರ್ಥಿಕ ಶುಭಾಶಯಗಳು. ಶುಭಾಶಯಗಳು ಆಲ್ ಮಾಸ್ಟರ್ಸ್. ಎಲ್ಲರಿಗೂ ಹೊಸ ಶುಭಾಶಯಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ಲರಿಗೂ ಥ್ಯಾಂಕ್ ಯು ಮಾಸ್ಟರ್ಸ್. ಜೈ ಗುಡಾಕೇಶ. ಪತ್ರಿಜಿಯವರು ಬಂದಿದ್ರು. ಜೈ ಗುಡಾಕೇಶ. ಜೈ ಗುಡಾಕೇಶ. ಹ್ಯಾಪಿ ನ್ಯೂ ಇಯರ್. ಜೈ ಅರುಣ್ ಕುಮಾರ್ ಸರ್. ಜೈ ಗುಡಾಕೇಶ, ಜೈ ಗುಡಾಕೇಶ, ಜೈ ಶ್ರೀ ಕೃಷ್ಣ. ಹೊಸ ವರ್ಷದ ಶುಭಾಶಯಗಳು. ಸೂಪರ್ ಸೂಪರ್. ಹೊಸ ವರ್ಷದ ಶುಭಾಶಯಗಳು ಆಲ್ ಮಾಸ್ಟರ್ಸ್. ಜೈ ಗುಡಾಕೇಶ. ವೆರಿ ಗುಡ್, ವೆರಿ ಗುಡ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೊಸ ವರ್ಷದ ಶುಭಾಶಯಗಳು ಆಲ್ ಮಾಸ್ಟರ್ಸ್. ಜೈ ಗುಡಾಕೇಶ. ಜೈ ಇನ್ನು ಬ್ಯಾಲೆನ್ಸ್ ಇದೀರಾ ಹೇಳಿ, ಉಳಿದವರೆಲ್ಲ ಅನ್ಮ್ಯೂಟ್ ಮಾಡಿ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್ ಸರ್. ಜೈ ಗುಡಾಕೇಶ. ಓ ಪತ್ರಿಜಿ. ಜೈ ಗುಡಾಕೇಶ. ಮಾಸ್ಟರ್ಸ್. ಮಣಿ ಮೇಡಮ್. ನಮಸ್ತೆ ಮೇಡಮ್. ರಾಧೆ ರಾಧೆ. ಹ್ಯಾಪಿ ನ್ಯೂ ಇಯರ್. ಎಲ್ಲಾರು ವಿಡಿಯೋಗೆ ಬನ್ನಿ. ಗುಡಾಕೇಶ. ಥ್ಯಾಂಕ್ ಯು, ಥ್ಯಾಂಕ್ ಯು. ಎಲ್ರಿಗೂ ಥ್ಯಾಂಕ್ಸ್. ಯಜಮಾನ್ರೆ, ಹೊಸ ವರ್ಷದ ಶುಭಾಶಯಗಳು. ಶ್ರೀಕೃಷ್ಣ. ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು.
ಶುಭಾಶಯಗಳು ಅರುಣ್ ಸರ್. ಹ್ಯಾಪಿ ನ್ಯೂ ಇಯರ್. ಜೈ ಗುಡಾಕೇಶ. ಥ್ಯಾಂಕ್ ಯು. ಜೈ ಗುಡಾಕೇಶ. ಜೈ ಗುಡಾಕೇಶ. ಜೈ ಹ್ಯಾಪಿ ನ್ಯೂ ಗುಡಾಕೇಶ. ಇಯರ್. ಜೈ ಗುಡಾಕೇಶ. ಹ್ಯಾಪಿ ನ್ಯೂ ಇಯರ್ ಜೈ ಸರ್. ಗುಡಾಕೇಶ. 100 ಇರೋದು 1000 ಜೈ ಗುಡಾಕೇಶ. ಜೈ ಜೈ ಗುಡಾಕೇಶ. ಗುಡಾಕೇಶ. ಜೈ ಹಿಂದ್. ಗುಡಾಕೇಶ. ಹೌದು. ಅಪ್ಪ 100 ಇರೋದು 1000 ಆಗ್ಬೇಕು. ಜೈ ಗುಡಾಕೇಶ. ಹ್ಯಾಪಿ ನ್ಯೂ ಇಯರ್. ಜೈ ಗುಡಾಕೇಶ. ಜೈ ಹಿಂದ್. ಜೈ ಸಕ್. ಹ್ಯಾಪಿ ನ್ಯೂ ಇಯರ್. ಶಿಲ್ಪ ನಾಗರತ್ನ ಏನ್ ಮನೆ ಇವತ್ತು ಚಳಿ ಇತ್ತಲ್ಲ, ತುಂಬಾ ಕೋಲ್ಡ್ ಐತಿ ಇವತ್ತು. ಓಕೆ ಮಾಸ್ಟರ್ಸ್, ಎಲ್ಲರೂ ವಿಶ್ ಮಾಡಿದೀರಿ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಆಮೇಲೆ ನಾವು ಸೆಲೆಬ್ರೇಟ್ ಮಾಡಬೇಕು ಹೊಸ ವರ್ಷ ಅಂತ ಬಂದಾಗ. ನಮ್ಮ ಸಮಸ್ಯೆಗಳು ಏನೇ ಇರ್ಬೋದು, ನೋವುಗಳಿರ್ಬೋದು, ದುಃಖಗಳಿರ್ಬೋದು, ಅಥವಾ ನಮ್ಮ ದೇಹ ಏನೇ ಏನೇ 1000 ಇರ್ಬೋದು, ನಾವು ಮುಂದೆ ಬರುವ ಈ ಒಂದು ವರ್ಷವನ್ನ ಸೆಲೆಬ್ರೇಟ್ ಮಾಡಬೇಕು. ಅದು ಒಂದು ರೀತಿ ನಮಗೆ ಮ್ಯಾನಿಫೆಸ್ಟೇಷನ್ ಇದ್ದಾಗೆ. ಹಿಂದಿಂದು ಮುಗಿದು ಹೋಗಿದೆ, ಆದ್ರೆ ಈ ವರ್ಷ ನನ್ನ ಪಾಲಿಗೆ ಇದು ನನ್ನ ಬದುಕನ್ನ ಬೆಳಗಿಸುವ ವರ್ಷ ಅಂತ ಹೇಳಿ ಒಂದು ರೀತಿ ಮ್ಯಾನಿಫೆಸ್ಟೇಷನ್ ಇದ್ದಾಗೆ ಆ ಸೆಲೆಬ್ರೇಷನ್ ಅಂದ್ರೆ. ಅದು ಬಿಟ್ಟು ಅಯ್ಯೋ ಇದೆಲ್ಲ ಏನು ಅಂತರ ಈ ತರನು ಇರಬಾರ್ದು. ದುಃಖ ಅಥವಾ ಏನು ನೋವು ಏನೇ ಇರಲಿ, ಇದು ಅಫರ್ಮೇಶನ್ ಇದ್ದ ಹಾಗೆ. ಹಿಂದಿನವ್ರು ಯಾವುದನ್ನು ಸುಮ್ಮನೆ ಮಾಡಿಲ್ಲ. ಯಾವುದನ್ನು ಕೂಡ ಮುಂದೆ ಆಗೋದನ್ನ ನಾವು ಈಗ ಏನು ರಾತ್ರಿ ಎಲ್ಲ ನಾವು ಇಷ್ಟೆಲ್ಲ ಮಾಡಿ ಇದು ಮಾಡ್ತೀವಿ ಅಂತಂದ್ರೆ ಸೆಲೆಬ್ರೇಟ್ ಮಾಡ್ಬೇಕು. ಅದನ್ನ ಮೊದಲೇ ಸೆಲೆಬ್ರೇಟ್ ಮಾಡಿ. ಹಿಂದಂತೂ ನನ್ನ ವರ್ಷಗಳು ಹೇಗೋ ಕಳೆದ್ವು, ಆದ್ರೆ ಈ ವರ್ಷ ಹಾಗಾಗಲ್ಲ. ಈ ವರ್ಷ ನಮ್ಮ ಬದುಕನ್ನ ಅಂದ್ರೆ ಖಂಡಿತ ಬೆಳಗ್ತದೆ ಅನ್ನುವ ಒಂದು ಸಂತೋಷ, ಉತ್ಸಾಹದಿಂದ, ಉಲ್ಲಾಸದಿಂದ ಖಂಡಿತ ಹೃದಯಪೂರ್ವಕವಾಗಿ ಸೆಲೆಬ್ರೇಟ್ ಮಾಡಿದ್ರೆ ಖಂಡಿತ ನಮಗೆ ಈ ಮುಂಬರುವ ವರ್ಷ ನಮ್ಮ ಬದುಕಿನ ಪಾಲಿಗೆ ಇದು ಬೆಳಕಿನ ವರ್ಷ ಖಂಡಿತ ಆಗ್ತದೆ. ಎಲ್ಲರಿಗೂ 2025 ಖಂಡಿತ ಅವರ ಇಡೀ ಭವಿಷ್ಯವನ್ನೇ ಬದಲಾಯಿಸುವ ವರ್ಷ. ಅದು ಇಡೀ 2025 ಮುಗಿಯೋದ್ರೊಳಗೆ ಅದೆಷ್ಟು ಜನ ಯೋಗಿಗಳ ಸೃಷ್ಟಿ ಆಗ್ತಾರೆ, ಅದೆಷ್ಟು ಜನ ಮಾಸ್ಟರ್ಸ್ ಎನ್ಲೈಟೆಡ್ ಮಾಸ್ಟರ್ ಆಗ್ಬೋದು. ಆಮೇಲೆ ಆಗ್ಬೇಕದು. ನನ್ನ ಕನಸು ಏನಂದ್ರೆ ಕರ್ನಾಟಕದ ಮನೆಯಲ್ಲೂ ಒಬ್ಬ ಗುಡಾಕೇಶಿ ಇರ್ಬೇಕು. ಇದು ನನ್ನ ಕನಸು. ಕರ್ನಾಟಕದ ಪ್ರತಿಯೊಬ್ಬ ಮನೆಯಲ್ಲೂ ಒಬ್ಬ ಗುಡಾಕೇಶ ಇರ್ಬೇಕು. ಆ ಒಂದು ದಂಡಯಾತ್ರೆ ನಿಲ್ಲೋಲ್ಲ, ಅದು ನೆರವೇರುವವರೆಗೂ ನಿಲ್ಲೋಲ್ಲ. ಯಾಕೆಂದ್ರೆ ಒಬ್ಬ ಗುಡಾಕೇಶ ಒಂದು ಮನೆಯಲ್ಲಿದ್ರೆ ಅದು ಅವರ ಇಡೀ ಮನೆಯನ್ನೇ ಬದಲಾಯಿಸ್ತದೆ, ಎಲ್ಲರನ್ನೂ ಮೋಕ್ಷದ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ. ಆ ಶಕ್ತಿ ಗುಡಾಕೇಶಕ್ಕೆ ಇರ್ತದೆ. ಅದನ್ನ ಮಾಡಿ ಅದರ ಪ್ರಯೋಜನವನ್ನು ಈಗಾಗಲೇ ಬೇಕಾದಷ್ಟು ಮಾಸ್ಟರ್ಸ್ ಪಡೀತಾ ಇದ್ದಾರೆ. ಹಾಗಾಗಿ ಇವತ್ತು ಬರೀ ದುಃಖ, ರೋಗ, ರುಜಿನಿ, ಆಮೇಲೆ ಲಕ್ಷಗಟ್ಲೆ ಒಯ್ದು ಹಾಕ್ತಾರೆ ಹಾಸ್ಪಿಟ್ಲಿಗೆ. ಏನೇನೋ ಮಾಡಿ ದುಡ್ಡು ಕಳ್ಕೊಂತಾರೆ, ಏನೇನೋ ಮಾಡ್ತಾರೆ, ತಪ್ಪು ದಾರಿಯಲ್ಲಿ ಹೆಂಗೆಂಗೋ ಬದುಕಿ ಜೀವನ ವ್ಯರ್ಥವಾಗಿ ಕಳ್ಕೊಳ್ತಾ ಇದ್ದಾರೆ. ಅದೆಲ್ಲ ನಿಲ್ಲಬೇಕು. ಬಹಳ ಸರಳವಾಗಿದೆ. ಏನು ₹1 ದುಡ್ಡು ಖರ್ಚು ಮಾಡಬೇಕಾಗಿಲ್ಲ. ಮನೇಲಿ ಕೂತ್ಕೋಬೇಕು. ಏನೋ ಎಲ್ಲ ಹೋಗಿ ಈಗ ನೋಡಿ, ಒಂದು ತೀರ್ಥಯಾತ್ರೆ ಮಾಡೋದು ಅಂದ್ರೆ ಅಷ್ಟು ಸುಲಭ ಇಲ್ಲ. ಕರ್ಮ ಕಳ್ಕೊಳ್ಬೇಕು ಅಂತ ಹೇಳಿ ನೀವು ತೀರ್ಥಯಾತ್ರೆಗೆ ಹೊರಟ್ರೆ ಅದಕ್ಕೆ ಬುಕಿಂಗ್ ಸಿಗೋಲ್ಲ. ಸಿಕ್ಕರೋ ಅದೇನೋ ಎಲ್ಲೋ ಕುತ್ಕೋಬೇಕು, ನಿಂತ್ಕೋಬೇಕು, ಹೋಗ್ಬೇಕು. ಅಲ್ಲಿ ಹೋದಲ್ಲಿ ಸರಿ ವ್ಯವಸ್ಥೆ ಇರೋಲ್ಲ. ಯಾರಿಗೂ ಗೊತ್ತು ಕರ್ಮ ಕಳ್ಕೊಂಡು ಬಂದು ಮತ್ತು ಕರ್ಮ ಕಟ್ಕೊಂಡು ಬಂದು ಅದು ಗ್ಯಾರಂಟಿ ಇರಲ್ಲ ಅಲ್ವಾ? ಏನಿಲ್ಲ, ಇದು ಆರಾಮ್ಸೆ ರಾತ್ರಿ ನಮ್ಮ ಪಾಡಿಗೆ ನಾವು ಮನೇಲಿ ಕೂತ್ಕೊಂಡು ಆರಾಮ್ಸೆ ಏನು ಖರ್ಚು ಏನು ಕಳ್ಕೊಳ್ಳೋದು ಏನಿದೆ? ಹಾಗಂತ ಹೇಳಿ ಏನು ತ್ಯಾಗನೂ ಮಾಡ್ಬೇಕಾಗಿಲ್ಲ. ಸಂಸಾರದಲ್ಲೇ ನಿರ್ವಾಣ. ಏನು ಬಿಟ್ಟು ಹೋಗ್ಬೇಕಾಗಿಲ್ಲ. ಕೊನೆಯವರೆಗೂ ಸಂಸಾರದಲ್ಲಿದ್ದು ನಾವು ಧ್ಯಾನ ಸಾಧನೆಯನ್ನು ಮಾಡ್ತಾ ಎಲ್ಲ ನಮ್ಮ ಲೌಕಿಕ ಬದುಕಿನ ಕಡೆಗೂ ನಾವು ಗಮನ ಕೊಡ್ತಾ ನಮ್ದು ಏನಂತೀವಿ ಎಲ್ಲ ಸಂಸಾರದಲ್ಲಿರುವಂತ ಎಲ್ಲಾ ಜವಾಬ್ದಾರಿಗಳನ್ನು ನಿಭಾಯಿಸ್ತಾ, ಜೊತೆಗೆ ಆಧ್ಯಾತ್ಮಿಕ ಸಾಧನೆ ಮಾಡ್ತಾ ಎಲ್ಲರೂ ಮೋಕ್ಷ ಜೀವಿಗಳಾಗ್ಬೇಕು. ಈ ಜನ್ಮವೇ ಎಲ್ಲರಿಗೂ ಕೊನೆಯ ಜನ್ಮ ಆಗ್ಬೇಕು. ಅದೇ ನಮ್ಮೆಲ್ಲರ ಆಶಯ. ಪ್ರತಿಯೊಬ್ಬರೂ ಮೋಕ್ಷ ಸಾಧನೆ ಮಾಡಬೇಕು, ಮೋಕ್ಷಕ್ಕೆ ಹೋಗ್ಬೇಕು. ಅದು ಅವ್ರದ್ದು ಏನೇ ಸಮಸ್ಯೆ ಇದ್ರೂ ಎಲ್ಲವನ್ನ ಪರಿಹಾರ ಆಗುವ ಶಕ್ತಿ, ಪರಿಹಾರ ಮಾಡಿಕೊಳ್ಳುವ ಶಕ್ತಿ ಧ್ಯಾನದಲ್ಲಿದೆ, ಗುಡಾಕೇಶದಲ್ಲಿದೆ.
ಆಮೇಲೆ ಇಲ್ಲಿ ನಾವೆಷ್ಟು ಜನ ಜಾಯ್ನ್ ಆಗಿ ಮಾಡ್ತಾ ಇದ್ದೀವಲ್ಲ, ಇಷ್ಟೇ ಜನ ಅಂತ ತಿಳ್ಕೊಳ್ಬೇಡಿ. ಇಡೀ ಸಮಸ್ತ ದೇವಲೋಕವೇ ನಮ್ಮ ಜೊತೆಗೆ ಇರ್ತದೆ. ಆಯ್ತಾ? ಇಡೀ ಗುರು ಶಕ್ತಿ ನಮ್ಮ ಕೈಯಲ್ಲಿ ನಮ್ಮ ಜೊತೆಗೆ ಇರುತ್ತೆ. ಅದು ಅದರ ಅಷ್ಟಿಲ್ದೆ ಆ ಅನುಭವ ಇಲ್ಲದೆ ನಮ್ಮ ಏನು ಎಷ್ಟೋ ಜನ ಮಾಸ್ಟರ್ಸ್ಗೆ ಅದು ಅನುಭವ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಇದನ್ನ ನಾವಷ್ಟೇ ನಮಗೆ ನಾವೇ ಮಾಡ್ಕೊಂತ ಇದ್ವಿ. ಇದು ಯಾರ ಗಮನಕ್ಕೂ ಬರ್ತಾ ಇಲ್ಲ, ಯಾರಿಗೂ ಗೊತ್ತಿಲ್ಲ ಅಂತ ತಿಳ್ಕೊಳ್ಬೇಡಿ. ನಾವು ಯಾರನ್ನ ನಾನು ಇನ್ವೈಟ್ ಮಾಡ್ತೀನಿ ಅವರೆಲ್ಲರೂ ಬರ್ತಾರೆ. ಆಯ್ತಾ? ಅದು ಸುಮ್ಮನೆ ಹೇಳ್ತಾ ಇರೋದಲ್ಲ, ಕರೆದಿರೋ ಪ್ರತಿಯೊಬ್ಬರು ಬರ್ತಾರೆ. ಅವತಾರ್ ಬಾಬಾಜಿ ಅವರೆಲ್ಲ ಎಷ್ಟು ಸಂಭ್ರಮಿಸ್ತಾ ಇದ್ದಾರೆ, ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂದ್ರೆ ಅದು ಹೇಳಲಿಕ್ಕೆ ಅಸಾಧ್ಯ ಅದು. ಯಾಕೆಂದ್ರೆ ನಿಜವಾಗ್ಲು ಪತ್ರಿಜಿ ಅವರಂತೂ ಅದನ್ನ ಒಂದು ಹೊಸ ಹೊಸ ಏನಂತೀವಿ ಯುಗ ಶುರುವಾಗಿದೆ ಅನ್ನುವಷ್ಟು ಸಂಭ್ರಮಿಸ್ತಾ ಇದ್ದಾರೆ. ಹಾಗಾಗಿ ಇದರ ಪ್ರಯೋಜನವನ್ನು ಎಲ್ಲರೂ ಪಡ್ಕೋಬೇಕು. ಅದು ನಮ್ದು ಅದಕ್ಕಾಗಿ ಯೂಟ್ಯೂಬ್ ಅಲ್ಲಿ ಕೂಡ ಯಾಕೆ ಲೈವ್ ಕೊಡ್ತಾ ಇದೀವಿ ಅಂತಂದ್ರೆ, ಎಷ್ಟೋ ಜನರಿಗೆ ಜೂಮ್ ಅಲ್ಲಿ ಜಾಯ್ನ್ ಆಗ್ತಾ ಇರ್ಲಿಲ್ಲ. ಏನೋ ಅವರಿಗೆ ಎರರ್ ಬರ್ತಾ ಇತ್ತು, ತುಂಬಾ ಸಮಸ್ಯೆ ಆಗ್ತಿತ್ತು. ಅದಕ್ಕಾಗಿ ಯಾರಿಗೂ ಜಾಯಿನ್ ಆಗಕ್ ಆಗಲ್ಲ ಅನ್ನೋ ಸಮಸ್ಯೆಯಿಂದಾಗಿ ಮಾಡದೇ ಇರಬಾರ್ದು ಅನ್ನೋ ಉದ್ದೇಶದಲ್ಲಿ ಯೂಟ್ಯೂಬ್ ಅಲ್ಲೂ ಕೂಡ ಲೈವ್ ಅಲ್ಲಿ ಕೊಡ್ತಾ ಇತ್ತು. ಹಾಗಾಗಿ ಇಲ್ಲಿ ಜಾಯ್ನ್ ಆಗಿ ಏನು ಜೂಮ್ ಅಲ್ಲಿ ಜಾಯ್ನ್ ಆಗಿ ಸಾಧ್ಯ ಆಗಿಲ್ಲ ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಜಾಯ್ನ್ ಆಗಿ ಮಾಡಿ. ನಿಮಗೆ ರಾತ್ರಿ ಎಲ್ಲ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಪ್ರಯತ್ನ ಮಾಡಿ, ಎಷ್ಟೊತ್ತಾಗ್ತದೆ ಅಷ್ಟೊತ್ತು ಪ್ರಯತ್ನ ಮಾಡಿ. ಒಂದ್ ವೇಳೆ ತುಂಬಾ ಕಷ್ಟ ಆಗ್ತದೆ ಅಂತಂದ್ರೆ ಯೋಗ ನಿದ್ರೆ ಟ್ರೈ ಮಾಡಿ. ಯೋಗ ನಿದ್ರೆ ಆಗ್ಲಿಲ್ಲ ಅಂದ್ರೆ ತೊಂದ್ರೆ ಇಲ್ಲ, ಮಲ್ಕೊಳ್ಳಿ. ಮತ್ತೆ ಬೆಳಿಗ್ಗೆ ಏನು ಕರ್ಮ ಪ್ರಕ್ಷಾಳನೆ ಇರ್ತದೆ, ಪ್ರಯತ್ನ ಮಾಡಿ. ಅವರು ನೋಡಿ ಷಡಕ್ಷರಿ ಮಾಸ್ಟರ್ ಹೇಳಿದ್ರಲ್ಲ, ಅವ್ರು 3-4 ಮಂಡಲದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಪ್ರಯತ್ನ ಬಿಟ್ಟಿಲ್ಲ ಅವ್ರು. ಮೊದಲನೇ ಮಂಡಲ ನನಗೆ ಆಗ್ಲಿಲ್ಲ ಅಂತ ಬಿಟ್ಟಿದ್ರೆ ಇವತ್ತು ಈಗ ಕಂಪ್ಲೀಟ್ ಮಾಡುವಷ್ಟು ಸ್ಥಿತಿಗೆ ಬರ್ತಾ ಇರ್ಲಿಲ್ಲ. ನಮ್ಮ ಕರ್ಮಗಳು ಅಷ್ಟೇ ನಮ್ಮನ್ನು ಬಿಡೋಲ್ಲ. ಕರ್ಮ ಯಾಕೆ ಬಿಡೋಲ್ಲ? ಕರ್ಮಕ್ಕೆ ಅಷ್ಟು ಶಕ್ತಿ ಇರ್ತದ ಅಂತಂದ್ರೆ, ಒಳ್ಳೆ ಕರ್ಮಗಳಿಗೆ ದೇವತೆಗಳು ಸಪೋರ್ಟ್ ಮಾಡ್ತಾ ಇರ್ತಾರೆ, ಕೆಟ್ಟ ಕರ್ಮಗಳಿಗೆ ಕೆಳಗಿನ ಲೋಕದ ಮಾಸ್ಟರ್ಸ್ ಅಂದ್ರೆ ದೈತ್ಯರು ದಾನವರು ಅಂತೀವಿ, ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಹಾಗಾಗಿ ನಮ್ಮ ಕರ್ಮಗಳು ಒಂದು ಒಳ್ಳೆ ಸನ್ಮಾರ್ಗಕ್ಕೆ ಹೋಗುವಾಗ ಬೇಕು ಅಂತಲೇ ಅದಕ್ಕೆ ಅಡೆತಡೆ ಮಾಡ್ತವೆ. ಮತ್ತೆ ಏನು ಕಾಲು ಹಿಡಿದು ಎಳಿತಾರೆ. ಅಷ್ಟು ಸುಲಭವಾಗಿ ಬಿಡೋಲ್ಲ ಕರ್ಮ ಅನ್ನೋದು. ಹಾಗಾಗಿ ಹಾಗೇನೋ ನಮ್ಮ ಮನಸ್ಸಿನಲ್ಲಿ ತಳಮಳ ಆದಾಗ, ಅಥವಾ ಯಾರೋ ಏನೋ ಹೇಳ್ತಾರೆ ಈ ಒಂದು ಇದರಲ್ಲಿ, ಅಯ್ಯೋ ಇದೆಲ್ಲ ರಾತ್ರಿ ಎಲ್ಲ ಮಾಡ್ತೀವಿ, ನೀನು ಏನು ತಲೆ ಕೆಟ್ಟಿದ್ಯಾ, ಇದೆಲ್ಲ ಸಂಸಾರಿಗಳಿಗೆಲ್ಲ, ಅಥವಾ ಏನೇನೋ ಅವರಿಗೆ ತಲೆ ಬುಡ ಇಲ್ಲದೆ ಇರೋರು ಹೇಗೇಗೋ ಮಾತಾಡ್ತಾರೆ. ಅದು ಯಾರು ಏನೇ ಹೇಳಿದ್ರು ನಾವು ನಮ್ಮ ಬುದ್ಧಿ ಕೆಡಿಸ್ಕೋಬಾರದು. ಆಯ್ತಾ? ಯಾಕೆಂದ್ರೆ ನಮಗೆ ಒಳ್ಳೇದಾಗ್ತಾ ಇದೆಯಲ್ಲ, ನಮ್ಮ ಮನೆಯವರಿಗೆಲ್ಲ ಒಳ್ಳೇದಾಗ್ತಾ ಇದೆ, ನಮಗೂ ಒಳ್ಳೇದಾಗ್ತಾ ಇದೆ. ಕಳ್ಕೊಂಡದ್ದು ಏನಿದೆ? ಅಷ್ಟು ಏನ್ ಕಳ್ಕೊತಾ ಇದೀವಿ? ಹೋಗ್ಲಿ, ನಿದ್ದೆ ಮಾಡಿ ಏನು ಸಾಧಿಸಿದ್ದೀವಿ? ಇಷ್ಟು ವರ್ಷ ನಿದ್ದೆ ಮಾಡಿದೀವಲ್ಲ, ಏನು ಸಾಧಿಸಿದ್ದೀವಿ? ಹಾಗಾಗಿ ಎಲ್ಲರೂ ಧ್ಯಾನ ಮಾಡೋಣ. ಧ್ಯಾನ ಯಾರಿಗೆ ಕಷ್ಟದಲ್ಲಿದ್ದಾರೆ, ಯಾರು ದುಃಖದಲ್ಲಿದ್ದಾರೆ, ಯಾರಿಗೆ ನಿಜವಾಗಲೂ ಆಧ್ಯಾತ್ಮದ ಹಸಿವಿದೆ ಅವರಿಗೆ ತಿಳಿಸಿ. ಯಾಕೆಂದ್ರೆ ಪ್ರತಿಯೊಂದು ಜೀವರಾಶಿಯ ಮೂಲ ಧ್ಯೇಯ ಒಂದೇ, ಎಲ್ಲರೂ ಮೋಕ್ಷಕ್ಕೆ ಹೋಗಬೇಕು ಅನ್ನೋದು, ಮೋಕ್ಷ ಸಂಪಾದನೆ ಮಾಡಬೇಕು. ಅಲ್ಲಿವರೆಗೂ ಇದು ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಯಾರಿಗೂ ತಪ್ಪಿದ್ದಲ್ಲ. ಹಾಗಾಗಿ ನಾವು ಈ ಬಹುಬಂಧನದ ಪಾಶದಿಂದ ತಪ್ಪಿಸಿಕೊಳ್ಬೇಕು. ಅದಕ್ಕಿರುವ ಬಹಳ ಸರಳವಾದ ಮಾರ್ಗ ಅಂದ್ರೆ ಅದು ನಮ್ಮ ಪತ್ರಿಜಿಯವರು ನಮಗೆಲ್ಲರಿಗೂ ಹೇಳಿಕೊಟ್ಟಂತ ಈ ಧ್ಯಾನ ಮಾರ್ಗ. ಇದು ಒಂದು ಅಸ್ತ್ರ ಇದೆ, ಇದು ಬ್ರಹ್ಮಾಸ್ತ್ರ ಇದ್ದ ಹಾಗೆ. ನಿಮಗೆ ಎಂತ ಸಮಸ್ಯೆ ಇದ್ರು ನನ್ನ ಹತ್ರ ಬ್ರಹ್ಮಾಸ್ತ್ರ ಇದೆ, ಪಾಶುಪಶಾಸ್ತ್ರ ಇದೆ, ಹಿಂದೆಲ್ಲ ಅಸ್ತ್ರಶಸ್ತ್ರಗಳಿದ್ದಾಗ ನಮ್ಮನ್ನು ಯಾರು ಜಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಗೆ ಹೋರಾಡ್ತಾ ಇದ್ರು, ಹಾಗೆ ಈಗ ಪ್ರತಿಯೊಬ್ಬರ ಕೈಯಲ್ಲೂ ಧ್ಯಾನ ಅನ್ನುವ ನಮ್ಮ ಒಂದು ಶಸ್ತ್ರ ಇದೆ, ಬ್ರಹ್ಮಾಸ್ತ್ರ. ಈ ಬ್ರಹ್ಮಾಸ್ತ್ರವನ್ನ ಹಿಡಿದು ನಿಮ್ಗೆ ಏನನ್ನ ಪಡಿಬೇಕು ಅನ್ಕೊಂತ ಇದ್ದೀರೋ ಎಲ್ಲವನ್ನ ಪಡಿಲಿಕ್ಕೆ ಸಾಧ್ಯ ಇದೆ, ಎಲ್ಲವನ್ನ ಕಳ್ಕೊಳ್ಳಿಕ್ಕೂ ಸಾಧ್ಯ ಇದೆ. ಅಂದ್ರೆ ಕರ್ಮಗಳನ್ನೆಲ್ಲ ಕಳ್ಕೊಳ್ಬಹುದು. ಆಮೇಲೆ ಯಾವುದೋ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಆರೋಗ್ಯ ಸಮಸ್ಯೆ ಇದ್ರೆ, ಹಣಕಾಸು ಸಮಸ್ಯೆ, ಸಾಲ, ಏನೇನಾದ್ರೂ ಇರಲಿ, ಎಲ್ಲವೂ ನಮಗೆ ಒಂದು ಅಪಾರ್ಚುನಿಟಿ. ಅದು ಸಮಸ್ಯೆ ಅಲ್ಲ, ಯಾವುದು ನಮಗೆ ಅದು ನಮ್ಮ ಪಾಲಿಗೆ ಸಮಸ್ಯೆ ಅಲ್ಲ, ಅದೊಂದು ಅಪಾರ್ಚುನಿಟಿ. ಅದು ನಮಗೆ ಕಳೀಲಿಕ್ಕೆ, ನಮ್ಮನ್ನ ಬದಲಾವಣೆ ಮಾಡ್ಲಿಕ್ಕೆ, ಪರಿವರ್ತನೆ ಮಾಡ್ಲಿಕ್ಕೆ, ಅದು ನಾವು ಹಿಂದೆ ಮಾಡಿದ ಕರ್ಮದ ಒಂದು ಪ್ರತಿಬಿಂಬವಾಗಿ ಅದು ನಮ್ಮ ಕಣ್ಣಲ್ಲಿ ನಮಗೆ ಎದುರಾಗಿ ಬಂದಿರ್ತದೆ. ಹಾಗಾಗಿ ನಾವು ಏನಂತೀವಿ, ಈ ಒಂದು ಬ್ರಹ್ಮಾಸ್ತ್ರವನ್ನ ಹಿಡಿದು ನಾವು ಅದೆಲ್ಲವನ್ನ ಪಡಿಬೇಕು. ಆಯ್ತಾ? ನಮಗೆ ಬೇಕಾದಾಗ ನಾವು ಕ್ರಿಯೇಟರ್, ನಮ್ಮೊಳಗೆ ಇದ್ದಾನೆ ದೇವರು, ಎಲ್ಲೋ ಇಲ್ಲ. ನಮ್ಮೊಳಗಿರುವ ಆತ್ಮಾರಾಮನನ್ನ ನೋಡ್ತಾ, ದೇವರು ನನ್ನ ಜೊತೆಗಿದ್ದಾನೆ, ಎಲ್ಲ ಮಾಸ್ಟರ್ಸ್ ನನ್ನ ಜೊತೆಗಿದ್ದಾರೆ, ನಾನು ಅಸಾಮಾನ್ಯನಾದವನು, ನನಗೆ ಸರಿಸಾಟಿ ಯಾರೂ ಇಲ್ಲ, ನನಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ,
ನನ್ನಿಂದ ಪ್ರತಿಯೊಂದು ಸಾಧ್ಯ ಇದೆ. ನನಗೆ ಎಲ್ಲಿ ಹೋದ್ರೂ ನನಗೆ ಒಳ್ಳೇದೇ ಆಗ್ತದೆ. ಯಾವತ್ತೂ ನನ್ನ ಪಾಲಿಗೆ ಕೆಟ್ಟದಾಗಲ್ಲ, ಕೆಟ್ಟದ್ದು ಗತಿಸ್ಲಿಕ್ಕೆ ಸಾಧ್ಯವೂ ಇಲ್ಲ ಅನ್ನುವ ಅತ್ಯಂತ ಆತ್ಮವಿಶ್ವಾಸವನ್ನ ಇಟ್ಟುಕೊಂಡು, ನಂಬಿಕೆ ಇಟ್ಟುಕೊಂಡು ಪ್ರತಿನಿತ್ಯವೂ ಕೂಡ ನಾವು ನಮ್ಮ ಹೆಜ್ಜೆಗಳನ್ನ ಹಾಕ್ತಾ ಹೋದ್ರೆ ಖಂಡಿತ ನಾವು ಈ ಭವಬಂಧನದ ಪಾಶದಿಂದ ತಪ್ಪಿಸಿಕೊಂಡು ಎಲ್ಲರೂ ಮೋಕ್ಷ ಮಾರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಈ 2025 ಎಲ್ಲ ಮಾಸ್ಟರ್ಸ್ನ ಎನ್ಲೈಟೆಡ್ ಮಾಸ್ಟರ್ಸ್ ಮಾಡ್ಲಿ, ಎಲ್ಲರೂ ಅವರವರ ಕರ್ಮ ಕಳ್ಕೊಂಡು ಆದಷ್ಟು ಬೇಗ ಎಲ್ಲರೂ ಭಗವಂತನ ಲೋಕವನ್ನ ಹೋಗಿ ಸೇರುವ ಸಿದ್ಧ ಪುರುಷರಾಗಲಿ ಅಂತ ಹೇಳಿ ನನ್ನ ಒಂದು ಸ್ಫೂರ್ತಿಯ ಮಾತುಗಳನ್ನೇ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ, ಎಲ್ಲರಿಗೂ ಮೇಲಿನ ಲೋಕದ ಎಲ್ಲಾ ಮಾಸ್ಟರ್ಸ್ ಒಳ್ಳೇದ್ ಮಾಡ್ಲಿ. ಇದು ನಿಲ್ಲಲ್ಲ ದಂಡಯಾತ್ರೆ. ಇದು ಇನ್ನೂ ಬರ್ತಾರೆ, ಇನ್ನು ಸಾವಿರಾರು ಜನರಿಗೆ ಹೋಗ್ತದೆ, ಲಕ್ಷ ಲಕ್ಷ ಜನ ಬರ್ತಾರೆ. ಇಡೀ ಕರ್ನಾಟಕದಾದ್ಯಂತ ಈ ಧ್ಯಾನ ಪ್ರಚಾರ ಆಗ್ತದೆ. ಅದೇ ನಮ್ಮೆಲ್ಲರ ಧ್ಯೇಯ. ಅದು ಬರೀ ನನ್ನ ಒಬ್ಬನಿಂದ ಅದು ಸಾಧ್ಯ ಅಂತಲ್ಲ, ಎಲ್ಲರೂ ಅವರವರ ಶಕ್ತಿ ಅನುಗುಣವಾಗಿ ಪ್ರಯತ್ನ ಮಾಡಬೇಕು ಆಯ್ತಾ. ಮುಂದಿನ ದಿನಗಳಲ್ಲಿ ಈಗಾಗಲೇ ಉಡುಪಿ ಕೃಷ್ಣನಿಂದ ಸಂದೇಶ ಬಂದಿದೆ ಅಲ್ಲ ನಮ್ಮ ಒಬ್ಬ ಮಾಸ್ಟರ್ಸ್ಗೆ, ಉಡುಪಿ ಬಂದು ಇಲ್ಲಿ ಧ್ಯಾನ ಮಾಡ್ರಿ ಅಂತ. ಅದಕ್ಕಿಂತ ಮುಂಚೆನೆ ನಾವು ಪ್ಲಾನಿಂಗು ಮಾಡ್ತಾ ಇದ್ವಿ. ಅಲ್ಲಿ ಮುಡುಪು ಅಂತ ಇದೆ ಪ್ರದೇಶ, ಅಲ್ಲಿ ನಾವು ವರ್ಕ್ಶಾಪ್ ಮಾಡಬೇಕು ಅಂತ ಹೇಳಿ. ಯಾಕೆಂದ್ರೆ ಮಂಗಳೂರು ಭಾಗದಲ್ಲಿ, ಉಡುಪಿ ಮಂಗಳೂರು ಭಾಗದಲ್ಲಿ ಧ್ಯಾನ ಪ್ರಚಾರ ಸ್ವಲ್ಪ ಕಡಿಮೆ ಇದೆ ಅಂತ. ಅಲ್ಲಿ ಹೋಗಿ ನಾವು ವರ್ಕ್ಶಾಪ್ ಮಾಡಿದ್ರೆ ಸ್ವಲ್ಪ ಅಲ್ಲಿಯ ಜನರಿಗೆ ಅದರ ಅರಿವು ಬರ್ತದೆ ಅಂತ. ಹಾಗಾಗಿ ಇನ್ನು ನೆಕ್ಸ್ಟ್ 2-3 ತಿಂಗಳಲ್ಲಿ ನಾವು ವರ್ಕ್ಶಾಪ್ ಮಾಡೋಣ ಆಯ್ತಾ. ಇವಾಗೆಲ್ಲ ಯಾರಾದ್ರೂ ಗುರುದಕ್ಷಿಣೆ ಅಂತ ಕೊಡೋ ದುಡ್ಡಲ್ಲಿ ಅದು ವರ್ಕ್ಶಾಪಿಗೆ ಅಂತ ಎತ್ತಿಟ್ಟಿರ್ತೀನಿ ಆಯ್ತಾ. ಯಾರು ತಲೆ ಕೆಡಿಸ್ಕೋಬೇಡ್ರಿ. ವರ್ಕ್ಶಾಪ್ ಮಾಡೋಣ, ಬಹಳ ಚೆನ್ನಾಗಿ ಮಾಡೋಣ. ಏನು ಅದ್ರಲ್ಲಿ ಏನು ಬಹಳ ನಾವು ಸಂಕಲ್ಪ ಮಾಡಿದ್ರೆ ಸಾಕು, ಖಂಡಿತ ಅದು ಅದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆ ಆಗ್ತದೆ ಆಯ್ತಾ. ಏನು ಬಹಳ ಅದ್ಭುತ ಇರ್ತದೆ. ವರ್ಕ್ಶಾಪ್ ಅಟೆಂಡ್ ಮಾಡ್ಬೇಕು. ಬರೀ ನಾವು ಆನ್ಲೈನ್ ಅಲ್ಲಿ ಇರುವಾಗಲೇ ಹೀಗಿರ್ತದೆ. 3 ದಿವಸ ನಾವು ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಮಾಡ್ಸೋಣ. ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಅಂದ್ರೆ 3 ದಿವಸ ಕಣ್ಣಿಗೆಲ್ಲ ಬಟ್ಟೆ ಕಟ್ಕೊಂಡು ಕುತ್ಕೊಂಡ್ ಬಿಡೋದು, ಧ್ಯಾನ, ನಿರಂತರ ಧ್ಯಾನ ಆಯ್ತಾ. ನಾವು ಬ್ಲೈಂಡ್ ಫೋಲ್ಡ್ ಮೆಡಿಟೇಷನ್ ಎಲ್ಲ ಇಲ್ಲಿರೋದೆಲ್ಲ ಲೈವ್ ಅಲ್ಲೇ ಹೋಗ್ಬೇಕು. ತುಂಬಾ ಅದ್ಭುತ ಇರ್ತದೆ. ನೀವು ಇಲ್ಲಿ 41 ದಿವಸ ಮಂಡಲ ಮಾಡೋದು ಒಂದೇ, ಅಲ್ಲಿ 3 ದಿವಸ ವರ್ಕ್ಶಾಪ್ ಅಟೆಂಡ್ ಮಾಡೋದು ಒಂದೇ. ಅಷ್ಟು ಎನರ್ಜಿ ಇರುತ್ತೆ, ಅಷ್ಟು ಅದ್ಭುತ ಇರುತ್ತೆ, ಅಷ್ಟು ಕರ್ಮ ಕ್ಲೆನ್ಸಿಂಗ್ ಆಗ್ತದೆ. ಬರ್ಲಿ ಆ ದಿನ ಆದಷ್ಟು ಬೇಗ ಕೃಷ್ಣ ನಮ್ಮ ಕರ್ಕೊಂಡು ಬರ್ಲಿ ಆ ದಿನ. ಎಲ್ಲರೂ ಹೋಗಿ ನಾವು ಅಲ್ಲಿ ಧ್ಯಾನ ಮಾಡೋಣ. ಆಯ್ತು, ಎಲ್ಲರಿಗೂ ಒಳ್ಳೇದಾಗ್ಲಿ. ಓಕೆ ಮಾಸ್ಟರ್ಸ್, ಇಷ್ಟು ನನಗೆ ದೇವರು ನನ್ನೊಳಗೆ ಹೇಳಿದೀನಿ ಆಯ್ತಾ. ಎಲ್ಲರೂ ಮಾಡಿ, ಎಲ್ಲರಿಗೂ ಒಳ್ಳೇದಾಗೇ ಆಗ್ತದೆ. ಓಕೆ ಮಾಸ್ಟರ್ಸ್, ನಾವೀಗ ಸಂಕಲ್ಪ ಮಾಡೋಣ. ಸಂಕಲ್ಪ ಮಾಡಿ ಯಾರಾದ್ರೂ ಸ್ಪೆಷಲ್ ಆಗಿ ಏನಾದ್ರೂ ಹೇಳೋದಿದ್ರೆ ಬೇಕಾದ್ರೆ ಹೇಳಿ, ಬಟ್ ಸಮಯ ಆಗಿದೆ. ನಾವೀಗ ಸಂಕಲ್ಪ ಮಾಡಿ ಎಲ್ಲರೂ ದೀಪ ಹಚ್ಕೊಳ್ಳಿ, ದೀಪ ಮತ್ತೆ ನೀರಿಟ್ಕೊಳ್ಳಿ ಆಯ್ತಾ. ಎಲ್ಲರೂ ಪದ್ಮ ಮಾಸ್ಟರ್ ಮಾತಾಡಿ ಆಯ್ತಾ. ಎಲ್ಲರೂ ಇದು ಮಾಡಿ. ಎಲ್ಲರಿಗೂ ತಟಸ್ಥ ಅಂತ ಹೇಳಿದ್ರ, ಎಲ್ಲರಿಗೂ ತಟಸ್ತು. 100 ವರುಷ ಬಾಳಿರಿ, 100 ದೀಪ ಬೆಳಗಿರಿ. ಎಲ್ಲರ ಮನೆಯಲ್ಲೂ ದೀಪಗಳನ್ನ ಬೆಳಗ್ತಾ, ಎಲ್ಲಾರು 100 ವರ್ಷ ಬಾಳ್ತಾ, ಎಲ್ಲಾರ ಮನೆಗೂ ಒಂದೊಂದು ಬುಡಕೆಸ ಅಂತ ಹೇಳಿದ್ರಿ. ಒಬ್ಬೊಬ್ಬರ ಮನೆಯಲ್ಲೂ ಒಂದೊಂದು ಬುಡಕೆಸದ ಬೆಳಕನ್ನ ಬೆಳಗ್ಲಿ ಅಂತ ಹೇಳಕ್ ಇಷ್ಟಪಟ್ಟೆ. ಥ್ಯಾಂಕ್ ಯು ಸರ್. ವೆರಿ ಗುಡ್ ಮಾಸ್ಟರ್, ವೆರಿ ಗುಡ್. ಓಕೆ ಮಾಸ್ಟರ್, ನಾವೀಗ ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡೋಣ. ವೆರಿ ಗುಡ್.